ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಯರು, ರಾಯರೆಲ್ಲವೂ ರಾಯರ ಭಕ್ತ ಅನ್ನುತ್ತಾ ನಮ್ಮದೊಂದು ಸಂಕಲ್ಪ ಇತ್ತು. ಏನಂದ್ರೆ ಪ್ರತಿ ವಾರವೂ ಕೂಡ ಆ ರಾಯರನ್ನ ನಾವು ದರ್ಶನ ಮಾಡಬೇಕು, ಅಲ್ಲಿಯ ದರ್ಶನವನ್ನ ತಮ್ಮೆಲ್ಲರಿಗೂ ತೋರಿಸ್ಬೇಕು. ಪ್ರತಿ ಗುರುವಾರ ಕೂಡ ವಿವಿಧ ಮಠವನ್ನ ತೋರಿಸ್ಬೇಕು ಅನ್ನೋ ಹಂಬಲ ಹಾಗೂ ಸಂಕಲ್ಪ ಇತ್ತು. ಅದು ಕೂಡ ನೆರವೇರ್ತಾ ಇದೆ. ಹಾಗೂ ಮತ್ತಷ್ಟು ಒಂದು ಅದ್ಭುತವಾದಂತಹ ಕ್ಷಣ ಅಂದ್ರೆ ನಾವು ಮಂತ್ರಾಲಯದಲ್ಲಿ ಒಂದು ಮಂಡಲವನ್ನ ಪೂರ್ತಿ ಮಾಡಿದ್ದು. 108ನೇ ಮಠವನ್ನ ಸಾಕ್ಷಾತ್ ರಾಯರು ಜೀವಂತ ಸಮಾಧಿಯಾದಂತಹ ಒಂದು ಬೃಂದಾವನ ರಸ್ತದಂತಹ ಮಂತ್ರಾಲಯದಲ್ಲಿ ನಾವು ಆ ಒಂದು ಆನಂದ ಬಾಷ್ಪ ಸಮೇತ ಒಂದು ಅರ್ಧ ಗಂಟೆ ಕಾಲ ನಾವು ಅಲ್ಲಿ ಕಳೆದಂತಹ ಒಂದು ಅದ್ಭುತವಾದಂತಹ ದರ್ಶನ ಇದೇ ರಾಯರ ದರ್ಶನದ ಒಂದು ಪ್ರತಿಫಲ. ಹಾಗಾಗಿ ಅದ್ರ ಜೊತೆಗೆ ನಾವು ಚಿಂತನ ಮಂಥನ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಮತ್ತೆ ನನ್ನ ಜೀವನದಲ್ಲಿ ರಾಯರು ಅಂತೇಳಿ ತಾವುಗಳೆಲ್ಲ ತಮ್ಮ ಜೀವನದಲ್ಲಾದಂತಹ ಒಂದು ಎಕ್ಸ್ಪೀರಿಯನ್ಸ್ ಅನ್ನ, ಪವಾಡಗಳನ್ನ ಹಂಚ್ಕೊತಾ ಇದ್ದೀರಾ. ಅದು ಕೂಡ ತುಂಬಾ ಸಂತೋಷ. ಯಾರ್ಯಾರು ಹಂಚ್ಕೊಂಡಿಲ್ಲ ಅವರು ಕೂಡ ಹಂಚ್ಕೋಬಹುದು. ಮತ್ತೆ ಒಂದು ವಿಶೇಷವಾಗಿ ನಾವು ಪ್ರಾರಂಭದಲ್ಲಿ ಒಬ್ಬರು ತಾಯಿಯನ್ನ ಮಾತಾಡ್ಸಿದ್ವಿ. ಅವರು ಆಗ UK ನಲ್ಲಿದ್ರು, ಈಗ US ಅಲ್ಲಿ ಇದ್ದಾರೆ. ಜ್ಯೋತಿಕಾನ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ರಾಯರ ಭಕ್ತ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ, ಈ ದರ್ಶನ ಹೇಗ್ ನೋಡ್ತಿರೋ ಅವರು ಕೂಡ ನಿಮ್ಗೆ ಪರಿಚಿತರಾಗಿದ್ದಾರೆ. ಹಾಗಾಗಿ ಅವರ ಸಂದರ್ಶನ ಬಹಳ ತಿಂಗಳ ನಂತರ ನಾನು ಮಾಡ್ತಿದ್ದೇನೆ. ಬನ್ನಿ ಅವ್ರ ಮಾತಲ್ಲೇ ಅವ್ರು ಏನ್ ಹೇಳ್ತಾರೆ. ಇಷ್ಟು ನಮ್ಮ ರಾಯರ ಭಕ್ತ ಚಾನಲ್ ಕೂಡ ಅವರು ರೆಗ್ಯುಲರ್ ಆಗಿ ನೋಡ್ಕೊಂಡ್ ಬರ್ತಾ ಇದ್ದಾರೆ. ಅವರು ಕೂಡ ಒಂದು ಆಸೆ ಇದೆ, ನಾವೊಂದು ಮಟ್ಟಕ್ಕೆ ಮುಟ್ಟಬೇಕು, ರಾಯರ ಒಂದು ಮಹತ್ವವನ್ನ ಎಲ್ಲರಿಗೂ ಸಾರ್ಬೇಕು ಅನ್ನೋದು ಕೂಡ ಅವ್ರು ಕೂಡ ಆಸೆ. ಅದಾಗಿ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ? ಹೇಗೆ ಚೆನ್ನಾಗಿದೆಯಮ್ಮ. ಸೊ ಈಗ ಅದ್ಭುತವಾದಂತ ಪಯಣ ಹೇಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು. ಒಂದು ಮಠದಿಂದ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಮಠಗಳು ಮಾಡ್ತೇನೆ. ಮತ್ತೆ ರಾಯರ ಮಂತ್ರಾಲಯದಲ್ಲಿ ನಾನು ಅಷ್ಟು ಹೊತ್ತು ನಿಂತ್ಕೊಂಡು ನಾವು ಭಜನೆ ಮಾಡ್ತೇವೆ, ಕಣ್ಣೀರ್ ಆನಂದ ಭಾಷೆ ಬರುತ್ತೆ. ಎಷ್ಟೋ ಕಷ್ಟಗಳನ್ನು ಹೊತ್ಕೊಂಡು ಹೋಗಿದ್ದೆ. ಆದ್ರೆ ಅಲ್ಲಿ ಏನು ಕೂಡ ಹೇಳಕ್ ಆಗ್ಲಿಲ್ಲ. ಒಂದ್ ಸಂಪರ್ಕ ಆಯ್ತು ಅಷ್ಟೇ, ರಾಯರಿಗೂ ನನಗೂ ಸಂಪರ್ಕ ಆಯ್ತು. ಅದು ಆನಂದ ಭಾಷವಾಗಿ ಬಂತು, ಅಷ್ಟೇ ಸಾಕಿತ್ತು ಆ ಕ್ಷಣದಲ್ಲಿ. ಹಾಗಾಗಿ ಒಂದು ಅದ್ಭುತವಾದ ಕ್ಷಣ. ಹಾಗಾಗಿ ನೀವು ಬಹಳ ಒಂದು ತಿಂಗಳ ನಂತರ ನಿಮ್ಮನ್ನು ಮಾಡಿಸ್ತಾ ಇದ್ದೀನಿ. ಒಂದು ಕ್ವಿಕ್ ಆಗಿ 1-2 ಕ್ವಶನ್ ಕೇಳ್ತೀನಿ, ಅದನ್ನ ಆನ್ಸರ್ ಕೊಡಿ. ಹಾಗಾಗಿ ನಿಮ್ಮ ಜೀವನದಲ್ಲಿ ಕೂಡ ನಡೆದಿದೆ, ಅದನ್ನೇ ನಾನು ಕೇಳ್ತಾ ಇದ್ದೇನೆ. ಈ ಸಾಮಾನ್ಯವಾಗಿ ಎಲ್ರು ಕೂಡ ಕೈ ಬಿಟ್ಟಾಗ, ಅಂದ್ರೆ ನಮ್ಮ ಆತ್ಮೀಯರು ಅನ್ಕೊಂಡಾಗ, ನಮ್ಗೆ ಇವ್ರ ಕಷ್ಟ ಎಲ್ಲ ಆಗ್ತಾರೆ ಅನ್ಕೊಂಡಾಗ ಕೈ ಬಿಟ್ಬಿಡ್ತಾರೆ. ಅಂತವ್ರಿಗೆ ನಾವು ರಾಯರು ನಮ್ ಜೊತೆ ಇದ್ದಾರೆ ಅನ್ನೋದು ಅನ್ಸೋದು ಯಾವಾಗ ನಮ್ಗೆ? ನೋಡಿ, ನನಗಾಗಿರೋ ಅನುಭವ ಹೇಳ್ಬೇಕಂದ್ರೆ, ನಾನು ಯಾರನ್ನು ಫಸ್ಟ್ ಆಫ್ ಆಲ್ ನಾನು ತುಂಬಾ ಕಷ್ಟ ಪಟ್ಟಿದ್ದೇನೆ ಸರ್. ಅದು ಕಷ್ಟ ಅಂತ ನಾನು ಹೇಳ್ಕೊಳ್ಳಿಕ್ಕಿಂತ ಅದೊಂದು ಒಂಥರ ನನಗೆ ಪಾಠವಾಗೇ ಇತ್ತು ನನ್ನ ಜೀವನದಲ್ಲಿ. ಎಲ್ಲಾ ತರದಿಂದ, ಫ್ಯಾಮಿಲಿ ಕಡೆಯಿಂದ ಮತ್ತೆ ಎಜುಕೇಶನ್ ಕಡೆಯಿಂದ, ಅದು ಎಲ್ಲಾ ರೀತಿಯಿಂದ ತೊಂದರೆ ಅನುಭವಿಸಿದ್ದೇನೆ. ನನಗೆ ಸಿಕ್ಕಿದ್ದು ರಾಯರು ಒಂದು ತಂದೆ ರೂಪದಲ್ಲಿ. ಅದು ಹೆಂಗೆ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಬಟ್ ಅದೇ ಹೇಳ್ತೇನೆ, ರಾಯರಿದ್ದಾರೆ ಅಂತ ಹೇಳ್ತೀವಲ್ಲ, ಫಸ್ಟ್ ಆಫ್ ಆಲ್ ನಾವು ರಾಯರನ್ನ ಚೂಸ್ ಮಾಡೋದಲ್ಲ, ರಾಯರು ನಮ್ಮನ್ನ ಚೂಸ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ನನ್ ಮಗಳು ಅಂತ ಅವ್ರು ಚೂಸ್ ಮಾಡ್ತಾರೆ. ಹಂಗಾಗಿ ನಾವ್ ಅಲ್ಲಿ ರಾಯರ್ನ ಹೋಗಿ ನಾವು ಭೇಟಿ ಆಗ್ತೇವೆ ಹೊರತಾಗಿ ನಾವಾಗ್ಲೇ ರಾಯರ್ ಹೋಗ್ಬೇಕು ಅಂತಿಲ್ಲ. ರಾಯರ ಸಂಕಲ್ಪ ನಂಗೆ ಇದು ಆಗ್ಬೇಕು, ಅನುಗ್ರಹ ಆಗ್ಬೇಕು ನಮ್ಗೆ ರಾಯರ ಮಠಕ್ಕೆ ಹೋಗ್ಬೇಕು ಅಂದ್ರೆ. ಸೊ ಹಂಗಾಗಿ ನನಗೆ ರಾಯರ ಪರಿಚಯ ಆಯ್ತು. ಆಮೇಲೆ ಇನ್ನೊಂದು ಏನಂದ್ರೆ, ಮತ್ತೆ ಇನ್ನೊಂದು ಕ್ವಶನ್ ಏನಪ್ಪಾ ಅಂದ್ರೆ, ನಾವು ರಾಯರ ಮುಂದೆ ನಿಂತಾಗ ನಮ್ಗೆ ಮಾತುಗಳು ಬರಲ್ಲ, ಬರೀ ಒಂದು ಅಳೋದ್ ಮಾತ್ರ ಬರುತ್ತೆ ಕೆಲವೊಂದ್ಸರಿ. ಅದು ನಿಜನಾ ಅಂತ? ಹೌದು, ಖಂಡಿತ. ಯಾಕಂದ್ರೆ ಆ ದಿವಸಗಳು ನಿಮ್ಗೆ ಬಂದಿದ್ದೇವ ಅಂತ? ಹೌದು, ಡೆಫಿನೆಟ್ಲಿ ನನಗೆ ತುಂಬಾ ಸರಿ ಅನುಭವ ಆಗಿದೆ ಇದು. ರಾಯರಿಗೆ ನೀವ್ ಏನು ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ರಾಯರು ಎಲ್ಲಾ ತಿಳ್ಕೊಂಡೇ ನಿಮ್ಮನ್ನ ಮಠಕ್ಕೆ ಕರ್ಕೊಂಡಿರ್ತಾರೆ ಅವರು. ಓಕೆ, ನೀವು ಅಲ್ಲಿ ಮಠದಲ್ಲಿ ಒಳಗ್ ಹೋಗ್ಬೇಕಂದ್ರೆ ನಿಮ್ಮ ಅರ್ಧ ಪಾಪ ಅಲ್ಲೇ ಹೋಗಿರುತ್ತೆ. ಸೊ ಹಂಗಾಗಿ ರಾಯರಿಗೆಲ್ಲ ಗೊತ್ತು ನಿಮ್ಮ ಬಗ್ಗೆ. ಸೊ ನೀವು ಅಲ್ಲಿ ಹೋಗಿ ಮತ್ತೆ ಅದನ್ನ ಅವ್ರಿಗೆ ಏನದು ಮತ್ತೊಂದ್ ಸಾರಿ ಹೇಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅವರೆಲ್ಲ ತಿಳ್ಕೊಂಡಿರ್ತಾರೆ. ಹಾಗಾಗಿ ನಿಮ್ಗೆ ಆ ತರ ಅನುಭವ ಆಗುತ್ತೆ. ಕಣ್ಣೀರ ಸುಮ್ನೆ ಯಾರಿಗೂ ಕಣ್ಣೀರು ಬರಲ್ಲ ಸರ್. ನೀವ್ ಯಾವ ದೇವಸ್ಥಾನಕ್ಕೆ ಹೋದ್ರು ಕೂಡ ನೀವು ನೋಡ್ಬೋದು, ದೇವ್ರ ಮುಂದೆ ಕಣ್ಣೀರು ಬರುತ್ತೆ. ಕೆಲವೊಬ್ರು ಹೇಳ್ಬೋದು, ಏನಿದು ದೇವ್ರ ಹತ್ರನೇ ಕಣ್ಣೀರ್. ಅದು ನಾವು ಬೇಕು ಅಂತ ಮಾಡ್ತಾ ಇರಲ್ಲ, ದೇವ್ರ ಅಲ್ಲೇ ಆಶೀರ್ವಾದ ಕೊಡ್ತಾ ಇರ್ತಾನೆ. ಅದು ನಮ್ಗೆ ಗೊತ್ತಾಗಲ್ಲ ಅಷ್ಟೇ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ,
ಅಕಸ್ಮಾತ್ ರಾಯರು ನಮ್ ಜೀವನದಲ್ಲಿ ಬರದೇ ಇದ್ರೆ ನಮ್ಗೆ ಹೇಗಿರ್ತಿತ್ತು ಅನ್ನೋ ಭಾವ ಕಲ್ಪನೆ ಮಾಡ್ಕೊಳೋದಾದ್ರೆ. ಹ್ಮ್ ರಾಯರಿಲ್ಲ ಅಂತಂದ್ರೆ ಜೀವನನೇ ಅಲ್ಲ ಅಂತ ನನಗ್ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಏನೋ ಎಲ್ಲೋ ಎಷ್ಟು ಮಟ್ಟಿಗಿದೇನಿ ಅಂದ್ರೆ ನನ್ನ ತಂದೆ ತಾಯಿ ಆಶೀರ್ವಾದ, ಅವ್ರು ಮಾಡಿರೋ ಪುಣ್ಯ, ಮತ್ತೆ ನನಗೆ ರಾಯರು ನಾನು ರಾಯರ್ ಮಗಳಾಗ್ಬೇಕನ್ನೋ ಒಂದು ಅದು ಪುಣ್ಯ ಅಂತ ನನ್ನ ತಂದೆ ತಾಯಿಯಿಂದ ಸಿಕ್ಕಿರೋದದು. ಸೊ ಹಂಗಾಗಿ ನನಗೆ ರಾಯರಿಲ್ಲ ಅಂದ್ರೆ ನಾನೇ ಇಲ್ಲ ಸರ್, ಅಷ್ಟೇ. ಇನ್ನೊಂದ್ಸತಿ ಏನಾಗುತ್ತೆ ಅಂತ ಅಂದ್ರೆ, ಯಾರ ಹತ್ರನೂ ಹೇಳ್ಕೊಳ್ಳಾದ ನೋವನ್ನ ನಾವು ರಾಯರ ಮುಂದೆ ಹೇಳ್ತೇವೆ, ಅದು ನಿಜ. ಹೌದು, ಅದಕ್ಕೆ ನಾವ್ ಯಾವಾಗ್ಲೂ ಹೇಳ್ತೇವಲ್ಲ, ರಾಯರು ನಮ್ ತಂದೆ ಅಂತ ಹೇಳಿ ನಮ್ ಮನೆಯಲ್ಲಿ ಇದ್ದಾರೆ ಅವರು. ಓಕೆನಾ, ನಮ್ಮ ಮಾತನ್ನ ಕೇಳ್ತಾರ, ಆ ಒಂದು ದುಃಖದ ಮಾತನ್ನ, ಹೌದು, ಕೇಳ್ತಾರ. ಡೆಫಿನೆಟ್ಲಿ ಕೇಳ್ತಾರೆ. ನನಗಾಗಿರೋ ಅನುಭವ ಸರ್, ನಂದಲ್ಲ, ನನ್ನ ಮನೆಯಲ್ಲಿ ಆಗಿರೋ ಅನುಭವ ನಾನು ಹೇಳ್ತೇನೆ. ನೀವು ಮನಸಾರೆ ಅಪ್ಪ ಅಂತ ಕರೆದ್ರೆ ಅಲ್ಲ, ಯಾವ ದೇವರಾದ್ರೂ ಬರ್ತಾರೆ. ಹಂಗಂತೇಳಿ ನನ್ನ ರಾಯರಿಗೆ ನನ್ನ ಆಗಿರೋ ಅನುಭವನ ನಾನು ಹೇಳ್ತೇನೆ. ಇದೇ ಈ ಲಾಸ್ಟ್ 2025 ಅಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗಿರ್ತೇನೆ. ಅಲ್ಲಿ ಆದಂತ ಅನುಭವನ ನಿಮ್ ಹತ್ರ ನಾನು ಶೇರ್ ಮಾಡ್ಕೋತೇನೆ. ಬಟ್ ನೀವ್ ಹೇಳಿದ ಪ್ರಶ್ನೆಗೆ ನಾನು ಇಲ್ಲಿ ಉತ್ತರ ಕೊಡ್ತೇನೆ. ನೀವ್ ಹೇಳಿದ್ರಿ ರಾಯರು ಕೇಳ್ತಾರ ಅಂತ. ಡೆಫಿನೆಟ್ಲಿ ಕೇಳ್ತಾರೆ ಸರ್. ರಾಯರು ಈಗೂನು ಜೀವಂತವಾಗಿ ಇದ್ದಾರೆ. ಓಕೆನಾ, ಅವರು ಕಾಮಧೇನು, ಅವರಿಗೆ ಅವ್ರು ಯಾವಾಗ್ಲೂ ನಮ್ ಜೊತೆ ಇರ್ತಾರೆ. ಕಾಮಧೇನು ಅಂದ್ರೆ ಯಾವಾಗ್ಲೂ ದಾನ ಮಾಡೋದೇ ಅವ್ರ ಕರ್ತವ್ಯ. ಸೊ ಹಂಗಾಗಿ ಅವ್ರು ಮಾಡ್ತಾನೆ ಇದ್ದಾರೆ, ನಮ್ಗೆಲ್ಲ ಒಳ್ಳೆ ಆಶೀರ್ವಾದ ಕೊಡ್ತಾನೆ ಇದ್ದಾರೆ. ಅದೇ ನಿಮ್ ಉತ್ತರಕ್ಕೆ ಒಂದು ಆ ಪ್ರಶ್ನೆ ಬಂದೇ ಬಿಡುತ್ತೆ ನೋಡಿ. ರಾಯರ ಒಂದ್ ದೃಷ್ಟಿ, ಒಂದ್ ಕನ್ಸು, ಒಂದ್ ಅನುಭವ, ಅದು ನಿಮ್ ಜೀವನದಲ್ಲಿ ದಿಕ್ಕನ್ನೇ ಬದಲಿಸಿದ ಕ್ಷಣ ಯಾವುದು ಅಂತೇಳಿ. ಹೌದೌದು, ಒಂದು ಆ ಜೀವನದ ಕ್ಷಣ ಡೆಫಿನೆಟ್ಲಿ ಹೇಳ್ಕೊಳ್ಳಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಇದು 2025 ಅಲ್ಲಿ ಜುಲೈ 13 ನಾವು ಇಂಡಿಯಾಕ್ಕೆ ಹೋಗ್ತೇವೆ, ಪೂರ ಫ್ಯಾಮಿಲಿ ಎಲ್ಲ. ಹೋದಾಗ ನನಗೆ ಫಸ್ಟ್ ಆಸೆ ಇರೋದು ನನ್ನ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ. ಬಹಳ ವರ್ಷದ 2020 ಅಲ್ಲಿ ಹೋಗಿರ್ತೀನಿ ತಂದೆನ ನೋಡ್ಲಿಕ್ಕೆ. ಅಲ್ಲಿ ಅವಾಗ ನಮ್ಮ ತಂದೆಗೆ ಹುಷಾರಿರಲ್ಲ. ಸೊ ಹಂಗಾಗಿ ಅವಾಗ ಅಷ್ಟು ನನಗೆ ಜರ್ನಿ ಮಾಡೋ ಅಷ್ಟು ನನಗೆ ಕಾಲ ಇರಲ್ಲ. ಸೊ ಹಂಗಾಗಿ ನಾನು ರಾಯರಿಗೆ ಕೇಳ್ಕೊಂಡ್ ಬರ್ತೇನೆ, ರಾಯರೇ ನನ್ಗೆ ಫಸ್ಟ್ ಇಂಡಿಯಾಗೆ ಬಂದ್ಮೇಲೆ ನಾನು ನಿಮ್ಮ ಹತ್ರನೇ ಬರ್ಬೇಕು ಅಂತ. ಸೊ ಅಲ್ಲಿ ಹೋಗಿದಾಗ ಅದಕ್ಕಿಂತ ಮುಂಚೆ ನನ್ನ ತಾಯಿಗೆ ಏನ್ ಹೇಳಿರ್ತೇನೆ ಅಂದ್ರೆ, ನನಗೆ ಈ ಕಣ್ಣು ಬಟ್ಟು, ನನಗೆ ಗೊತ್ತಿಲ್ಲ, ನಮ್ಮ ಹುಬ್ಳಿ ಧಾರವಾಡ ಸೈಡ್ ಎಲ್ಲ ನಿಮ್ಗೆ ಗೊತ್ತಿರ್ಬೋದು, ಕಣ್ಣು ಬಟ್ಟು ಅಂದ್ರೆ ರಾಯರಿ ಕಣ್ಣು ಅದು ಹಾಕ್ತಾರಲ್ಲ, ಸಿಲ್ವರ್ದು ಕಣ್ಣು ಬಟ್ಟು ಅಂತ. ನಾನು ನನ್ನ ತಾಯಿಗೆ ಹೇಳಿ ಪಂಚೆನ ಮತ್ತೆ ಕಣ್ಣು ಬಟ್ಟುನು ನನಗೆ ತಗೋಬೇಕಮ್ಮ, ನಾನು ಫಸ್ಟ್ ಹೋಗಿ ನನ್ನ ರಾಯರಿಗೆ ಕೊಡ್ಬೇಕು ಅಂತ ನಾನು ಸಂಕಲ್ಪ ಮಾಡಿ ಇಟ್ಕೊಂಡಿರ್ತೇನೆ. ಇಟ್ಕೊಂಡಾಗ ನಾವು ರಾತ್ರಿನೇ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಅಂತ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬೆಳಗ್ಗೆ ಹೋಗ್ತೀವಿ ಸರ್. ಅಲ್ಲಿ ಹೋದಾಗ ನನ್ನ ಆಸೆ ಇರೋದು, ನಾನು ಪಂಚೆ ತಗೊಂಡಿರ್ತೇನೆ, ಆಮೇಲೆ ಕಣ್ಣು ಬಟ್ಟು ತಗೊಂಡಿರ್ತೇನೆ. ತಗೊಂಡು ನನಗೆ ಫಸ್ಟ್ ಏನಂದ್ರೆ ರಾಯರಿಗೆ ಪಂಚೆಯನ್ನ ಕೊಡ್ಬೇಕು, ಆಮೇಲೆ ನಮ್ಮ ಅಲ್ಲಿರೋ ಜನ ಅಂದ್ರೆ ನಮ್ಮ ಅಣ್ಣಂದ್ರಿಗೆ ಎಲ್ಲ ಕೊಡ್ಬೇಕು ಅನ್ನೋ ನನ್ನ ಆಸೆ. ಹಾಗಾದ್ಮೇಲೆ ಒಳಗಡೆ ಎಲ್ಲ ಅಭಿಷೇಕ ಎಲ್ಲ ಮಾಡಿಸ್ಕೊಂಡು ಒಳಗಡೆ ಗರ್ಭಗುಡಿಯಲ್ಲಿ ನಮ್ಗೆ ಅಲ್ಲಿ ಸಿಗಲ್ಲ ನಮಗೆ ಚಾನ್ಸ್. ಇಟ್ಸ್ ವೆರಿ ರೇರ್. ಅಲ್ಲಿ ಹೋಗ್ಬೇಕಂದ್ರೆ ರಾಯರ್ ನಮ್ಮನ್ನ ಕರೆಸ್ಕೋಬೇಕು, ಹಂಗೆ ನಾವು ಹೋಗ್ತೇವಿ ದುಡ್ಡು ಕೊಟ್ಟು ಅಂದ್ರೆ ಅಲ್ಲ ಅದು. ಸೊ ಹಂಗಾಗಿ ನಾನು ಅಲ್ಲಿ ಎದುರುಗಡೆ ಹೋಗಿ, ಅಲ್ಲೇನೋ ಒಂದು ಪೂಜೆ ನಡೀತಾ ಇರುತ್ತೆ, ಅಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ಎಲ್ಲಾ ಗಂಡ್ಮಕ್ಳಿಗೆ ಪಂಚೆ ಹಾಕೋ ಅಂತ ರೂಲ್ಸ್. ನನಗೆ ಗೊತ್ತೇ ಇಲ್ಲ ಅದು. ನಾನು ಯಾವಾಗ ಹೋಗಿರ್ತೇನೆ ಗೊತ್ತಾ, ನಾನು 8th ಸ್ಟ್ಯಾಂಡರ್ಡ್ ಇಲ್ಲಿ ಇರ್ತೀನಿ ಸರ್, ನನ್ನ ತಂದೆ ತಾಯಿ ಜೊತೆ ಹೋದಾಗ. ಸೊ ಅಲ್ಲಿಂದ ಇಲ್ಲಿವರೆಗೂ ನನಗೆ ರಾಯರಿಗೆ ನಾನು ಮಂತ್ರಾಲಯಕ್ಕೆ ಹೋಗಿದ್ದೇ ಇಲ್ಲ. ಸೊ ಹಂಗಾಗಿ ನಾನು ಅಲ್ಲಿ ಹೋಗಿ ಪೂಜೆ ಮಾಡಿಸುವಾಗ ಅವ್ರು ಹೇಳ್ತಾರೆ ಪಂಚೆ ಹಾಕೋಬೇಕು, ಎಲ್ಲ ಅಲ್ಲಿರೋ ಗಂಡ್ಮಕ್ಳೆಲ್ಲ ನಮ್ಮ ಅಣ್ಣಂದ್ರೆಲ್ಲ ಬಂದಿರ್ತಾರಲ್ಲ, ಸೊ ಅವರೆಲ್ಲ ಪಂಚೆ ಹಾಕೋಬೇಕು. ನನಗೆ ಪಂಚೆ ಫಸ್ಟ್ ರಾಯರಿಗೆ ಕೊಡಬೇಕು. ನನಗೆ ನಾನು ಇವ್ರಿಗೆ ಕೊಡ್ಲಿಕ್ಕೆ ನನಗೆ ಮನ್ಸಿಲ್ಲ. ನನಗೆ ರಾಯರಿಗೆ ಫಸ್ಟ್ ಕೊಡ್ಬೇಕು, ಆಮೇಲೆ ನನ್ನ ಅಣ್ಣಂದ್ರಿಗೆ ಕೊಡ್ಬೇಕು ಅಂತ ನನ್ನ ಆಸೆ. ಎಷ್ಟು ಪ್ರಯತ್ನ ಪಡ್ತೀನಿ. ಅವ್ರು ಹೇಳೋದು ಅಲ್ಲಿರುವಂತ ಸೆಕ್ಯೂರಿಟಿ ಹೇಳೋದು, ಇಲ್ಲ ಅಮ್ಮ, ನನಗೆ ಅರ್ಥ ಆಗುತ್ತೆ ನಿಮಗೆ, ನೀವು ಫಸ್ಟ್ ರಾಯರಿಗೆ ಕೊಡ್ಬೇಕು ಅಂತ, ಆದ್ರೆ ಫಸ್ಟ್ ನೀವು ಇಲ್ಲಿ ಪಂಚೆ ಹಾಕೊಂಡ್ರೆ ನಾವು ಒಳಗಡೆ ಬಿಡ್ತೀವಿ ಅಂತ. ನನಗೊಂಥರ ಕನ್ಫ್ಯೂಷನ್, ಏನ್ ರಾಯರೇ, ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೇನೆ ನಿಮ್ಮನ್ನ ನೋಡ್ಲಿಕ್ಕೆ ಅಂತ ಹೇಳಿ, ನೀವು ನೋಡಿದ್ರೆ ನನಗೆ ಇಂತ ದೊಡ್ಡ ಪರೀಕ್ಷೆ ಕೊಟ್ಬಿಟ್ರಲ್ಲ. ಈಗ ನಾನು ಒಬ್ಬಳೆ ಹೋದ್ರೆ ನನಗೆ ಒಳಗಡೆ ಏನು ಗೊತ್ತಿಲ್ಲ. ಸೊ ನನಗೆ ಬೇಕಾಗಿರೋದು ಅಣ್ಣ ಮತ್ತೆ ನನ್ನ ತಾಯಿ ಎಲ್ಲ ಇರ್ತಾರಲ್ಲಿ, ನಾನು ಒಳಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಹೆಂಗ್ ಮಾಡೋದು ಅಂತ ಹೇಳಿ ನಾನು, ಆಯ್ತು ನೀನೇಪಾ ಅಂತ ಹೇಳಿ ಎಲ್ರನ್ನು ಕೂಡಿಸಿ ಅಲ್ಲಿ ನಮಸ್ಕಾರ ಮಾಡುವಾಗ ಅಲ್ಲಿಂದ ಒಬ್ಬ ಅಜ್ಜ ಬರ್ತಾರೆ ಸರ್. ಅವ್ರು ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ಅವ್ರು ಬಂದು ನನ್ನ ಎದುರುಗಡೆ, ಅವ್ರ ಹತ್ರ ಪಂಚೆ ಇರಲ್ಲ. ಓಕೆ, ಅವ್ರ ಹತ್ರ ಪಂಚೆ ಇರಲ್ಲ. ಅವ್ರು ಬಂದು ಅಲ್ಲೇ ನಿಂತು ನಾನು ನೋಡ್ತಾ ಇರ್ತಾರೆ.
ನಾನ್ ನೋಡುವಾಗ ನಾನು ಎಲ್ಲ ಹಿಂಗ್ ಪಂಚೆ ಎಲ್ಲ ಬಿಚ್ಚಿ ಕೊಡ್ಬೇಕು ಅನ್ನೋಷ್ಟ್ರೊಳಗೆ ನಮ್ಮ ಅಣ್ಣನ ನಮ್ಮ ವೈನಿಯವ್ರು ಹೇಳ್ತಾರೆ, ಅಲ್ಲಿ ಯಾರೋ ಒಬ್ರು ವೃದ್ಧ ನಿಂತಿದ್ದಾರೆ, ಅವ್ರಿಗೆ ಕೊಡು ಫಸ್ಟ್, ಆಮೇಲೆ ನೀನ್ ಇವ್ರಿಗೆಲ್ಲ ಕೊಡ್ಬೋದಲ್ಲ ಅಂತ. ನಾನು ಹೋಗಿ ಅವ್ರ ಹತ್ರ ನೀವು ಕುತ್ಕೊಳ್ಳಿ, ನಾನ್ ನಿಮ್ಗೆ ನಮಸ್ಕಾರ ಮಾಡಿ ನಿಮ್ಗೆ ಪಂಚೆ ಕೊಡ್ತೀನಿ. ಅವ್ರು ಹೇಳ್ತಾರೆ, ಇಲ್ಲ ಅಮ್ಮ ನನಗೆ ಕೂಡ್ಲಿಕ್ ಬರಲ್ಲ. ನಾನು ಪರವಾಗಿಲ್ಲ, ನಾನು ಅವ್ರನ್ನ ಕಾಲ್ ನಮಸ್ಕಾರ ಮಾಡಿ ಅವ್ರಿಗೆ ಪಂಚೆ ಕೊಡ್ತೀನಿ ಸರ್. ಕೊಟ್ಟಾದ್ಮೇಲೆ ನಮ್ಮ ಅಣ್ಣಂದ್ರಿಗೆಲ್ಲ ಕೊಟ್ಟು ಒಳಗಡೆ ಹೋಗ್ತೀವಿ ನಾವು. ಟರ್ನ್ ಮಾಡಿ ಒಳಗಡೆ ಹಿಂಗ್ ವಾಪಸ್ ಒಳಗಡೆ ಜಸ್ಟ್ ವಿದಿನ್ 5 to 10 ಸೆಕೆಂಡ್ ಅಷ್ಟೇ ಇರ್ಬೋದೇನೋ, ಆ ವ್ಯಕ್ತಿ ನನಗೆ ಕಾಣಲ್ಲ. ಅಲ್ಲಿಂದ ಆ ವ್ಯಕ್ತಿನೇ ಇರಲ್ಲ ಅಲ್ಲಿ. ಸೊ ಹಂಗಾಗಿ ನಾನು ಎಲ್ಲಾ ಕಡೆ ಹುಡುಕ್ತೇನೆ, ಅದು ಯಾರದು, ಒಳಗಡೆ ಪಂಚೆ ಕೊಟ್ರೆ ಒಳಗಡೆ ಬಿಡ್ತೇನೆ ಅಂತ ಅವ್ರು ಬಂದ್ರು ಇಲ್ಲೋ, ಅವ್ರ ಕಾಲ್ ಮತ್ಲೆ ಮಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರು. ಸೊ ಅಯ್ಯೋ ಪಾಪ ಯಾರು ಏನೋ, ಅವ್ರು ಯಾರ ಜೊತೆ ಇದಾರೋ ಏನೋ ಅಂತ ಹೇಳಿ ನಾನು ಎಷ್ಟು ಆ ಕನ್ಸನಲ್ಲಿ ನಾನು ನೋಡ್ತಾ ಇರ್ತೇನೆ. ಬಟ್ ಆ ವ್ಯಕ್ತಿ ನನಗೆ ಕಾಣಿಸೋದೇ ಇಲ್ಲ. ನನಗೆ ಒಂಥರ ಮಿರಾಕಲ್ ಅನ್ಸುತ್ತೆ. ಆಮೇಲೆ ಇವಿಂದು ನಮ್ಮ ವೈನಿ ಕೂಡ ಅವರು ಫೈಂಡ್ ಔಟ್ ಮಾಡ್ತಾರೆ ಎಲ್ಲಿದ್ದಾರೆ ಅಂತ. ಅಲ್ಲಿ ಅವ್ರಿಗೂ ಕೂಡ ಸಿಗಲ್ಲ ಆ ವ್ಯಕ್ತಿ. ಅದೆಲ್ಲ ಮುಗಿಯುತ್ತೆ. ಅಲ್ಲೆಲ್ಲ ನಾವು ಅಕ್ಷತೆ ಇದನ್ನೆಲ್ಲ ಮಾಡ್ಕೊಂಡು ವಾಪಸ್ಸಡೆ ಬರ್ತಾ ಇರ್ತೀವಿ. ಒಳಗಡೆ ದೇವಸ್ಥಾನ ಒಳಗಡೆ ಹೋಗೋದು ರಾಯರ ಹತ್ರ. ಸೊ ನಾವು ಒಳಗಡೆ ಹೋಗ್ತಾ ಇರ್ತೀವಿ. ನನ್ನ ಕೈಯಲ್ಲಿ ಕಣ್ಣು ಬೊಟ್ಟು ಇರುತ್ತೆ. ನನಗೆ ಒಂದು ಆಸೆ ಏನಂತಂದ್ರೆ, ಅಲ್ಲಿರೋ ಎಲ್ಲ ಸೆಕ್ಯೂರಿಟಿ ಹೇಳ್ತಾ ಇರ್ತಾರೆ, ಯಾವುದೇ ಬೆಳ್ಳಿ ವಸ್ತುಗಳನ್ನಾಗ್ಲಿ ಏನೋ ಆಗ್ಲಿ ನೀವು ಆ ಗುಂಡಿಯಲ್ಲಿ ಹಾಕ್ಬೇಕು ಅಂತ. ನನಗೆ ಅದಿಷ್ಟ ಇಲ್ಲ. ನನಗೆ ಅದು ಗುಂಡಿಗೆ ಹಾಕಿದ್ರೆ ನಾನು ರಾಯರಿಗೆ ಹೆಂಗ್ ಮುಟ್ಟುತ್ತೆ ನಿಜ, ಆದ್ರೆ ಬಟ್ ನನ್ನ ಆಸೆ ಏನಂದ್ರೆ ಅದು ಬೃಂದಾವನಕ್ಕೆ ಹೋಗ್ಬೇಕು, ನನ್ನ ಕೈಲಿಂದ ಅದು ಬೃಂದಾವನಕ್ಕೆ ಮುಟ್ಟಬೇಕನ್ನೋ ನನ್ನ ಆಸೆ. ಅದೊಂದು ನಂತರ ನಂದೊಂದು ಹಠಾನ ಇತ್ತು. ಆಮೇಲೆ ಅಲ್ಲೆಲ್ಲ ಹಿಡ್ಕೊಂಡು ಹೋಗ್ತೇನೆ. ಹೋದ ತಕ್ಷಣ ನನಗೆ ಅನ್ಸದೆ, ನನಗ್ ಗೊತ್ತಿಲ್ಲ ನಿನ್ ದೃಷ್ಟಿ ನನ್ನ ಮೇಲೆ ಇದೆ ಅನ್ನೋದಾದ್ರೆ ದಯವಿಟ್ಟು ನನಗೆ ನನ್ನ ಕೈಯಲ್ಲಿರೋ ಈ ಕಣ್ಣು ಬಟ್ಟನ ನಿಮ್ಮ ಬೃಂದಾವನಕ್ಕೆ ನೀವು ತಗೊಂಡು ಹೋಗ್ಬೇಕು ಅಂತ ಕೇಳ್ತೀನಿ ಮನ್ಸಲ್ಲಿ ಕೇಳ್ಕೊಂಡು. ಅಲ್ಲಿಂದ ಒಬ್ಬ ಸೆಕ್ಯೂರಿಟಿ ಬರ್ತಾರೆ. ಏನಮ್ಮ ಏನ್ ಹಿಡ್ಕೊಂಡಿದ್ದೀರಾ ನೀವು? ಇಲ್ಲ ಸರ್, ಕಣ್ಬಟ್ಟು ಹಿಡ್ಕೊಂಡಿದ್ದೇನೆ, ನನಗೆ ರಾಯರಿಗೆ ಕೊಡ್ಬೇಕು ಅನ್ನೋ ಆಸೆ ಅಂತ ಅಂದ ತಕ್ಷಣ, ಇಲ್ಲಮ್ಮ ಹಂಗೆಲ್ಲ ಕೊಡ್ಲಿಕ್ ಆಗಲ್ಲ, ನೀವು ಹುಂಡಿಯಲ್ಲಿ ಹಾಕಿ ದಯವಿಟ್ಟು ಯಾರ ಕೈಯಲ್ಲಿ ಕೊಡಬೇಡಿ ಅಂತ. ಇಲ್ಲ ಸರ್, ನಾನು ಯಾರ ಕೈಯಲ್ಲೂ ಕೊಡಲ್ಲ, ಬಟ್ ನನಗೆ ಅಲ್ಲಿ ಬೃಂದಾವನದಲ್ಲೇ ಕೊಡ್ಬೇಕನ್ನೋ ಆಸೆ ನನ್. ಅವ್ರೇನ್ ಹೇಳ್ತಾರೆ, ಓಕೆ ಹಾಗಾದ್ರೆ ಇಲ್ಲಿ ನಿಂತ್ಕೊಳ್ಳಿ, ಅಲ್ಲಿಂದ ಪೂಜೆ ಮಾಡ್ತಾ ಇರ್ತಾರೆ ಒಳಗಡೆ ಬೃಂದಾವನದಿಂದ ಯಾರು ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಅಣ್ಣ. ಅಲ್ಲಿ ಪೂಜೆ ಮಾಡುವಾಗ ಅವ್ರು ನನ್ನ ಕೈಯನ್ನು ನೋಡ್ಕೊಂಡು ಅವ್ರ ಎದುರುಗಡೆ ಅಲ್ಲಿಂದ ವಯಸ್ಸಾಗಿರೋ ಒಬ್ರು ಬರ್ತಾರಲ್ಲಿ, ವಯಸ್ಸಾದವರು ಪೂಜೆ ಮಾಡ್ತಾ ಇರ್ತಾರೆ. ಕೈಯಲ್ಲಿ ಅಕ್ಷತೆ ತಗೊಂಡ್ ಬಂದು ನನ್ನ ಕೈಯಲ್ಲಿ ಆ ಅಕ್ಷತೆನ ಹಾಕ್ತಾರೆ. ಬೃಂದಾವನದಿಂದ ನಾನು ತಗೊಂಡ್ ಬಂದಿರೋಂತ ಅಕ್ಷತೆ ನನ್ನ ಕೈಯಲ್ಲಿ ಹಾಕ್ತಾರೆ. ನಾನು ಹೇಳ್ತೀನಿ, ಅವ್ರು ಹೇಳ್ತಾರೆ, ಆಶೀರ್ವಾದ ಅನುಗ್ರಹ ಆಗಿದೆ ಹೋಗಿ ಮಾನ್. ಇಲ್ಲ ಇದು ನನ್ಗಲ್ಲ, ಇದು ನಾನು ರಾಯರಿಗೆ ತಗೊಂಡ್ ಬಂದಿರೋದು. ಓ, ನೀವು ರಾಯರಿಗೆ ಕೊಡ್ಲಿಕ್ಕೆ ತಗೊಂಡ್ ತಗೊಂಡ್ ಬನ್ನಿ ಅಂತ. ಆ ಕಣ್ಣು ಬಟ್ಟು ಸೀದಾ ಹೋಗಿ ರಾಯರ ಪಾದದಲ್ಲಿ ಇರುತ್ತೆ ಸರ್. ಅದು ಬೃಂದಾವನದಲ್ಲೇ ಹೋಗಿ ಅಲ್ಲೇ ಇರುತ್ತದು. ಅಲ್ಲಿ ನೋಡಿದ್ಮೇಲೆ ನನಗೆ ಅನ್ಸಿರೋದು ಒಂದೇ ಅಂದ್ರೆ, ನನ್ನ ತಂದೆ ನನ್ನ ಜೊತೆ ಇದ್ದಾರೆ ಅಂತ. ಅದೇ ನನಗಾಗಿರೋ ಮಿರಾಕಲ್. ಅಲ್ಲಿಂದ ಆಯ್ತು ಇದೆಲ್ಲ ಆದ್ಮೇಲೆ ನನಗೆ ವೃತ್ತಿಕಾದ ಬಗ್ಗೆ ನೀವು ಒಂದು ಹೇಳಿದ್ರಿ ಪ್ರೀವಿಯಸ್ ವಿಡಿಯೋದಲ್ಲಿ. ಅಲ್ಲಿ ಹೋದ್ಮೇಲೆ ವೃತ್ತಿಕಾ ಪ್ರಸಾದ ಸಿಗೋದು ಬಹಳ ಕಷ್ಟ, ಹಾಗೆ ಹೀಗೆ ಅಂತ. ಸೊ ಆ ವೃತ್ತಿಕಾ ಪ್ರಸಾದದ ಏನಂತಂದ್ರೆ, ಅಲ್ಲಿಂದ ಹೋಗ್ತೀನಿ, ನಾನು ರಾಯರಿಗೆ ಕೇಳ್ತೀನಿ, ನನಗೆ ಇಲ್ಲಿ ಎಲ್ಲಿ ಹೋಗಿ ನಾನು ವೃತ್ತಿಕಾ ಪ್ರಸಾದ ತಗೋಬೇಕೋ ನನಗೆ ಗೊತ್ತಿಲ್ಲ, ನೀ ನನಗೆ ಅನುಗ್ರಹ ಮಾಡು, ನಾನು ವೃತ್ತಿಕಾ ಪ್ರಸಾದ ನನ್ನ ಮನೆಗೆ ತಗೊಂಡ್ ಹೋಗ್ಬೇಕು ಅನ್ನೋ ಆಸೆ ನಂದು. ನೀವ್ ನನಗೆ ವೃತ್ತಿಕಾ ಪ್ರಸಾದ ಕೊಡ್ತೀರೋ ಇಲ್ವಾ ಅಂತ ಅಲ್ಲಿನೂ ಒಂದು ಯಾರೋ ಒಬ್ಬರು ಸೆಕ್ಯೂರಿಟಿ ಹೇಳ್ತಾರೆ, ಅವರೇ ಖುದ್ದಾಗಿ ನಮ್ಮನ್ನ ಅಲ್ಲೇ ಕರ್ಕೊಂಡು ಹೋಗ್ತಾರೆ. ಆ ವೃತ್ತಿಕಾ ಪ್ರಸಾದ ಅವ್ರು ಯಾರು ಏನೋ ಗೊತ್ತಿಲ್ಲ ನನಗೆ, ಕರ್ಕೊಂಡು ಹೋಗ್ತಾರೆ. ಅಲ್ಲಿರೋ ಅಲ್ಲಿ ಒಬ್ಬರು ಅಜ್ಜ ಇರ್ತಾರೆ, ವಯಸ್ಸಾದವರು. ಅವ್ರು ಹೋಗಿ ಕೂಡ್ತಾರೆ ಅಲ್ಲೇ. ಅವ್ರು ಹೇಳ್ತಾರೆ, ಏನಮ್ಮ ಹೆಂಗಿದೀಯಾ ನೀನು? ಅವ್ರು ಯಾರು ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ಅವ್ರಿಗೂ ಗೊತ್ತಿಲ್ಲ. ನಾನ್ ಚೆನ್ನಾಗಿದ್ದೇನೆ ಅಂತ ಹೇಳ್ತೇನೆ. ಅವ್ರು ಒಂದು ನನ್ಗೆ ಸ್ಟೋರಿ ಹೇಳ್ತಾರೆ, ಎದ್ರದ್ದು ಒಂದು ಏನೋ ರಾಯರದ ಒಂದು ಸಣ್ಣ ಸ್ಟೋರಿ ಹೇಳ್ತಾರೆ. ನನಗೆ ಐ ಡೋಂಟ್ ರಿಮೆಂಬರ್ ದಟ್. ಬಟ್ ಆದ್ಮೇಲೆ ಅವ್ರು ಹೇಳ್ತಾರೆ, ಈ ವೃತ್ತಿಕಾ ಪ್ರಸಾದನ ನೀವು ಎಲ್ಲೂ ಇದನ್ ಮಾಡ್ಬಾರ್ದು, ನೀನು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾ ಇದೆಯಲ್ಲ ರಾಯರ ಫೋಟೋನ, ಅಲ್ಲೇ ಇಡು. ಅದನ್ನ ನೀನ್ ಹೆಂಗ್ ರಾಯರ ಫೋಟೋ ಪೂಜೆ ಮಾಡ್ತೀಯಲ್ಲ, ಇದನ್ನು ಹಂಗೆ ಪೂಜೆ ಮಾಡ್ಬೇಕಮ್ಮ ನೀನು. ಆಯ್ತು ಅಂತ ನಾನು ಅವ್ರು ನನಗೆ ವೃತ್ತಿಕಾ ಪ್ರಸಾದನ ಕೊಡ್ತಾರೆ. ಅಲ್ಲಿಂದ ಸೀದಾ ನಾನು ಬಂದು ಗಾಡಿಯಲ್ಲಿ ಕೂತ್ಕೋತೇನೆ. ಇದು ನನಗೆ ಆಗಿರುವಂತ ಫಸ್ಟ್ ಅನುಭವ ಅಣ್ಣ. ಹೌದು ನೋಡಿ, ಆ ತರ ಅನುಭವ ಸಿಗ್ಬೇಕಂದ್ರೆ ಕಷ್ಟ. ಅಂದ್ರೆ ನಮ್ಗೆ ಎಷ್ಟು ಖುಷಿಯಾಗಿರುತ್ತಲ್ವಾ ಅದು ಅಲ್ಲಿ. ತುಂಬಾ ಖುಷಿ. ಅಯ್ಯೋ, ನನಗೆ ಆಗಿರುವಂತ ಅನುಭವ ನಿಜವಾಗ್ಲೂ ಇದು ತುಂಬಾ ತುಂಬಾ ಪವಾಡ. ಇದು ನನಗೆ ಅಲ್ಲಿಂದ ನನಗೆ ಬಿಚ್ಚಾಲೆಗೆ ಗೊತ್ತಿರಲ್ಲ. ನಾನು ನಿಮ್ಮ ಇದ್ರಲಿಂದಾನೇ ನನಗೆ ಬಿಚ್ಚಾಲೆ ಇದೆ ಅಂತ ನನಗೆ ಗೊತ್ತಾಗಿರೋದು. ಸೊ ಅಲ್ಲಿಂದ ನಾನು ಅಣ್ಣನ್ ಹೇಳ್ತೀನಿ, ಅಣ್ಣ ನನಗೆ ಬಿಚ್ಚಾಲೆಗೆ ಕರ್ಕೊಂಡು ಹೋಗು ಅಂತ. ಅವತ್ತೇ ನನ್ನ ತಾಯಿ ಬರ್ಡೇ ಇರುತ್ತೆ.
ನನ್ನ ತಾಯಿ ಬರ್ಡೇಗೋಸ್ಕರ ಅಲ್ಲಿ ಹೋಗಿ ನಾನು ಬಿಚಾಲಯಕ್ಕೆ ಬಿಚಾಲೆಯಲ್ಲಿ ಅಂತ ಹೇಳಿ ಇಳಿತೀವಿ ಸರ್ ನಾವು. ಇಳಿದ್ಮೇಲೆ ಅಲ್ಲಿ ಒಂದು ತಾಯಿ ದೇವಸ್ಥಾನ ಇದೆ, ಬಿಚಾಲೆ ಅಪೋಸಿಟ್ ಅಲ್ಲೇ ಒಂದು ಬಿಚಾಲಮ್ಮನ ದೇವಸ್ಥಾನ ಇದೆ ಅಲ್ಲಿ. ಅಲ್ಲಿ ಹೋದ್ಮೇಲೆ ನನ್ಗೆ ಇನ್ನೂ ಅದ್ರದ್ದು ಪವಾಡ ಇನ್ನೂ 2 ಪಟ್ಟು ಜಾಸ್ತಿ ಆಗಿದೆ. ಓಕೆ, ನಾನು ಅಲ್ಲಿ ಹೋದ ತಕ್ಷಣ ನನಗೆ ಅಲ್ಲಿ ರಾಯರೆಲ್ಲ ಅಲ್ಲೆಲ್ಲ ಬಿಚಾಲಯದಲ್ಲಿ ನೋಡ್ತೀನಿ. ನನಗೆ ರಾಯರ್ಗೆ ಅದನ್ನೇ ಕೇಳ್ತೀನಪ್ಪ, ನನ್ಗೆ ಗೊತ್ತಿಲ್ಲ, ನೀನ್ ಎಲ್ಲಿ ನೀನು ನೆಲೆಸಿದ್ಯಲ್ಲ, ನನಗೆ ಅಲ್ಲಿ ಜಾಗ ನಾನು ಸ್ಪರ್ಶ ಮಾಡ್ಬೇಕು ಅಷ್ಟೇ. ನನಗೆ ಇನ್ನೇನು ಬೇಡ, ನಿನ್ನ ಆಶೀರ್ವಾದ ನಂದಿದ್ಯಾ ಅಂತ ಹೇಳಿದ್ರಲ್ಲ ಯಾವುದೋ ಒಂದು ನಿಮ್ಮ ಎಪಿಸೋಡ್ ಅಲ್ಲಿ, ನಿಮ್ಮ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾರೋ ಒಬ್ರು ಗುರುಜಿ ಬಂದ ಕೂತಾಗ ಅವ್ರು ಹೇಳಿದ್ರು, ರಾಯರ ಅನುಗ್ರಹ ಆಗ್ಬೇಕಂದ್ರೆ ಬಹಳ ಇದಾಗ್ಬೇಕು ಅಂತ. ಅವ್ರದ್ದೊಂದು ದೃಷ್ಟಿ ನಮಗ್ ಬೇಕು ಅಂತ ಕೇಳಿದೆ ನಾನು. ಆದ್ರೆ ನೋಡಿ, ನನ್ನ ಪುಣ್ಯನ ಏನೋ ಗೊತ್ತಿಲ್ಲ, ಅಲ್ಲಿ ಬಿಚಾಲಯದಲ್ಲಿ ಇನ್ನೂ ಒಂದು ರೀತಿ ಪವಾಡ ಆಗುತ್ತೆ ನನಗೆ. ಅಲ್ಲಿ ಹೋದ ತಕ್ಷಣ ಅಲ್ಲಿ ಎಕ್ಕೆ ಮರದ ಹೂವು ಇದು ಇರುತ್ತಲ್ಲ, ಎಲೆ ಇದೆಯಲ್ಲ, ಅದನ್ನ ಒಂದ್ ಹರ್ಕೋತೀನಿ ನಾನು. ಹರ್ಕೊಂಡು ಅದ್ರ ಮೇಲೆ ನಾನು ಏನು ಬರೆಯಲ್ಲ, ಅದನ್ನ ಒಂದು ಪಾಕೆಟ್ ಅಲ್ಲೇ ಇಟ್ಕೊಂಡಿರ್ತೇನೆ. ಇಟ್ಕೊಂಡ ತಕ್ಷಣ ನಾನು ಹೋಗಿ ಅದು ಏನಾಗುತ್ತೆ, ಅದು ಪಾಕೆಟ್ ಅಲ್ಲೇ ಹಂಗೆ ಇರುತ್ತೆ. ಅದು ನಾನು ಏನೋ ಅಲ್ಲಿ ದುಡ್ಡು ಇಟ್ಕೊಂಡ್ರಲ್ಲ, ಏನಿಲ್ಲ, ಅದು ಇಟ್ಸ್ ಇನ್ ಮೈ ಪರ್ಸ್. ಸೊ ಹಂಗಾಗಿ ಅದನ್ನ ಇಟ್ಕೊಂಡು ಬಿಚ್ಚಲಯಮ್ಮನ ನಮಸ್ಕಾರ ಮಾಡ್ಕೊಂಡು, ಅಮ್ಮನ ಶಕ್ತಿ ತುಂಬಾ ಇದೆ, ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ನಾನು ಎಲ್ಲ ವಾಪಸ್ ರಿಟರ್ನ್ ಬರುವಾಗ ನನ್ನ ಅಣ್ಣ ಹೇಳ್ತಾರೆ, ಇಲ್ಲಿ ಒಂದು ದೇವಸ್ಥಾನ ಇದೆ, ರಾಮನ ದೇವಸ್ಥಾನ ಇದೆ, ಆಂಜನೇಯಂದು, ಅಲ್ಲಿ ನೀನು ಹೋಗ್ಬೇಕಾ ಅಂತ ಕೇಳ್ತಾರೆ. ನಾನು ಹಾಗಾದ್ರೆ ಹೋಗೋಣ ಅಂತ. ನೋಡಿ ರಾಯರ್ ಹೆಂಗ ಅನುಗ್ರಹ ಮಾಡ್ತಾರೆ ಅಂದ್ರೆ, ನಾನು ಫಸ್ಟ್ ಮಂತ್ರಾಲಯಕ್ಕೆ ಹೋದೆ, ರಾಯರ ದರ್ಶನ ಆಯ್ತು. ಆಮೇಲೆ ರಾಯರ್ ಏನ್ ಹೇಳಿದ್ರು ನನಗೆ, ಹೋಗಿ ಬಿಚ್ಚಾಲಯಮ್ಮನ ನಮಸ್ಕಾರ ಮಾಡ್ಕೊಂಡು ಹೋಗಮ್ಮ ಅಂತ ಕೇಳಿದ್ರು. ಅಲ್ಲಿಂದ ನಾನು ಇದಕ್ಕೆ ಬಂದೆ, ಬಿಚ್ಚಾಲಯಕ್ಕೆ ಬಂದೆ. ಬಿಚ್ಚಾಲಯದಿಂದ ನಾನು ಅಮ್ಮನ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಕೊಂಡೆ. ಅಲ್ಲಿಂದ ನನಗೆ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು ರಾಯರು. ನನಗೆ ಇದು ಯಾವ್ದು ಗೊತ್ತಿಲ್ಲ, ಅಲ್ಲೇ ಅಕ್ಕಪಕ್ಕದಲ್ಲೇ ಇದೆ ಅಂತ ಹೇಳಿ ಅಲ್ಲೆಲ್ಲ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ನಂದು ಇನ್ನೂ ಒಂದು ಕಣ್ಣು ಬಟ್ಟಿತ್ತು, ಅದು ಅನ್ಫಾರ್ಚುನೇಟ್ಲಿ ನಾನು ಅಲ್ಲಿ ಕೊಡ್ಬೇಕು ಅಂತ ನಾನು 5 ಜೊತೆ ಕಣ್ಣು ಬಟ್ಟೆ ತಗೊಂಡಿರ್ತೇನೆ. ತಗೊಂಡಾಗ ನನಗೆ ಆಸೆ ಆಗುತ್ತೆ, ಅಣ್ಣ ನನಗೆ ಅಲ್ಲಿ ಕೊಡ್ಬೇಕು ನನಗೆ ಅಂತ. ಅಲ್ಲಂತೂ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ಓ ಮೈ ಗಾಡ್, ನಿಜವಾಗ್ಲೂ ಹೇಳ್ತೀನಿ, ಅಕ್ಕಪಕ್ಕದಲ್ಲಿ ಮಂತ್ರಾಲಯದಲ್ಲಿ ಇರೋರು, ಬಿಚ್ಚಾಲದೆ ಅಕ್ಕಪಕ್ಕ ಎಷ್ಟು ಪುಣ್ಯವಂತರು ಅವರೆಲ್ಲ, ರಾಯರ ನೋಡ್ಲಿಕ್ಕೆ ಬೆಳಿಗ್ಗೆ. ಓ ಮೈ ಗಾಡ್, ಇಷ್ಟು ಚೆನ್ನಾಗಿ ನನಗೆ ದರ್ಶನ ಎಂದೂ ಆಗಿಲ್ಲ. ಇದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಆಗಿರೋಂತ ಇದು ದೊಡ್ಡ ದರ್ಶನ ನನಗೆ. ಅದೇ ಪೂರ್ತಿ ತೋರ್ಸ್ಕೊಂಡ್ಬಿಟ್ರು ಒಂದ್ ಕಡೆಯಿಂದ ಎಲ್ಲಾ ಕ್ಷೇತ್ರಗಳು. ಎಲ್ಲ ದರ್ಶನ ಮಾಡ್ಕೊಂಡೇ ಹೋಗು ನೀನು ಅಂತ ಹೇಳಿ ಎಲ್ಲಾ ತರದನ್ನ ದರ್ಶನ ಮಾಡಿಕೊಟ್ರು ನನಗೆ. ಇನ್ನೊಂದು ಮುಖ್ಯ ಏನಪ್ಪಾ ಅಂದ್ರೆ, ಎಲ್ಲಿಂದ ಬಂದಿದ್ದಾರೆ, ಏನ್ ತಂದಿದ್ದಾರೆ ಅನ್ನೋದನ್ನ ಫಸ್ಟ್ ನೋಡ್ತಾರೆ ಅವ್ರು. ಅಂದ್ರೆ ನಿಮ್ಮಲ್ಲಿರುವಂತ ಭಕ್ತಿನ ಕ್ಯಾಚ್ ಮಾಡ್ಕೊಂತಾರೆ ಫಸ್ಟ್. ಅದೇ ಆಗಿರೋದು. ನಾವೆಲ್ಲ ವಿ ಐ ಪಿ ದರ್ಶನ ಅಂತೀವಿ, ಅದೆಲ್ಲ ಬೇಡವಾದದ್ದು. ಯಾಕೆ ಅಂತ ಹೇಳಿದ್ರೆ, ಈಗ ವಿ ಐ ಪಿ ದರ್ಶನ ಆದ್ರೆ ನಾವು ಬೇಗ ಹೊರಟ್ಬಿಡ್ತೀವಿ, ಹಿಂಗ್ ನೋಡ್ಕೊಂಡು ನಮ್ಗೆ ಹೊರಟೋಗ್ಬಿಡ್ತೀವಿ. ಆದ್ರೆ ನಮ್ಮ ದರ್ಶನ ಕಿವಿಯಲ್ಲಿ ಹೋಗ್ತೀವಲ್ಲ, ಅದ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಸ್ಮರಣೆ ಮಾಡ್ತಾ 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 ಬಹಳಷ್ಟು ಟೈಮ್ ಅಲ್ಲಿ ಇರುತ್ತೆ ನಮ್ಗೆ ಆ ಸನ್ನಿಧಿಯಲ್ಲಿ. ಅದು ನಿಜ. ಅದ್ರಕ್ಕಿಂತ ಮುಂಚೆ ನಾವು ದೇವಸ್ಥಾನಕ್ಕೆ ಹೋದ್ಮೇಲೆ ನಾನು ಇದು ಮರ್ತೆ, ನಾನು ಏನಂತ ಹೇಳಿ ಮನಕಾಲಿಂದ ನಾನು ಪ್ರದಕ್ಷಿಣೆ ಹಾಕ್ತೀನಿ ಅಣ್ಣ. ಅಲ್ಲಿ ಹಾಕಿದ ತಕ್ಷಣ ನನಗೆ ಸೇವೆ ಮಾಡ್ತೀನಿ. ನಾನು ರೂಢಿನೇ ಇರಲ್ಲ ಅದು, ನನಗೆ ಆ ರೀತಿ ಮಾಡ್ಬೇಕು ನನಗೆ ಆಸೆ. ನನ್ನ ಪೂರ ನನ್ ಆ ವೃಂದಾವನನ ಮಂತ್ರಾಲಯನ ನನ್ನ ಪಾದದಿಂದ ನಾನು ಸ್ಪರ್ಶನ ಮಾಡಬಾರ್ದು. ನನ್ನ ಮನಕಾಲಿಂದ ನಾನು ರಾಯರ್ನ ಹೋಗಿ ಭೇಟಿ ಆಗ್ಬೇಕು ಅನ್ನೋ ಆಸೆ ನಂದು. ಅಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ. ನನ್ನ ಬಾಯಲ್ಲಿ ಬರೋದು ಒಂದೇ, ರಾಯರೇ 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 ಅಂತ ಕರಿತಾ ಹೋಗ್ತೇನೆ. ನೀವ್ ಹೆಂಗ್ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಅದ್ ಹೆಂಗ್ ನನಗೆ ಅದು ಒಂದು ಸುತ್ತು ಪೂರ ಕಂಪ್ಲೀಟ್ ಆಗುತ್ತೆ, ಪೂರ ಒಂದ್ ಸರ್ಕಲ್ ಕಂಪ್ಲೀಟ್ ಆಗುತ್ತೆ, ನನಗೆ ಅರ್ಥನೇ ಆಗಲ್ಲ. ಅದು ಕಂಪ್ಲೀಟ್ ಆದ್ಮೇಲೆ ನನ್ ಕಾಲೆಲ್ಲ ಊದ್ಕೊಳ್ಳುತ್ತೆ. ಅದೆಲ್ಲ ಅಕ್ಷತೆ ಬಿದ್ದಿರುತ್ತೆ ಅಲ್ಲ ನೆಲದ ಮೇಲೆಲ್ಲ, ಅದೆಲ್ಲ ಬಂದು ನನ್ನ ಇಲ್ಲಿ ಮೊನ್ಕಾಲದ ಮೇಲೆಲ್ಲ ಅದು ಕೂತು ಒಂಥರ ಕಾಲು ಊದ್ಕೊಳ್ಳುತ್ತೆ. ಊದ್ತೋ ತಕ್ಷಣ ನಮ್ಮಮ್ಮ ಅಯ್ಯೋ ನಮ್ಮಮ್ಮ ನನ್ನ ಮೊನ್ಕಾಲೆಲ್ಲ ನೋಡಿ ಅಯ್ಯೋ ಏನಾಯ್ತೆ ಅಂತ ಹೇಳಿ ಅದನ್ನೆಲ್ಲ ಇದನ್ ಮಾಡ್ತಾ ಇರ್ತಾರೆ. ಅಷ್ಟ್ರಲ್ಲಿ ನಾನು ಅಲ್ಲಿರೋ ಅಂತ ಅಕ್ಷತೆ ತಗೊಂಡು ನನ್ನ ಬಾಯೆಲ್ಲ ಹಾಕೋತೀನಿ. ವಿದಿನ್ ಹಾಫ್ ಅನ್ ಅವರ್ ನನಗೆ ಆ ಕಾಲ್ ನೋವೇ ಇಲ್ಲ. ನಿಮ್ ಜೀವನದಲ್ಲಿ ಅಷ್ಟು ದೊಡ್ಡ ಪವಾಡ ಆಯ್ತು. ಮತ್ತೆ ರಾಯರ ಸನ್ನಿಧಿಲಿ ತಂದೆ ಸ್ಥಾನಕ್ಕೆ ಬಂದು ನೀವು ಅಲ್ಲಿ ತುಂಬಾ ಪವಾಡವನ್ನ ನೋಡಿದ್ದೀರಾ.
ಒಟ್ಟಾರೆ ಒಂದು ಸಂತೋಷವಾಗಿಂದ ಹೋಗಿದ್ದೀರಾ ಅನ್ಸುತ್ತೆ ನೀವು. ಹೌದು, ಡೆಫಿನೆಟ್ಲಿ ಅದನ್ನ ಅಂತೂ ನಾನು ಮರಿಲಿಕ್ಕೆ ಆಗಲ್ಲ ನನ್ನ ಲೈಫಲ್ಲಿ. ರಾಯರು ಅಂದ್ರೆ ಒಂಥರ ಹೆಂಗ್ ಹೇಳ್ತೀರಾ, ಮನೆಯಲ್ಲಿ ತಂದೆ ತಾಯಿ ಹೆಂಗಿರ್ತಾರೋ ಹಂಗೆ ರಾಯರು ಕೂಡ ನನ್ನ ಮನೆಯಲ್ಲಿ ಇದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ ರಾಯರ ಭಕ್ತರನ್ನ ನಾನು ಅವರೆಲ್ಲ ಅನುಭವಗಳು ನಿಮ್ಮ ಚಾನೆಲ್ ಅಲ್ಲಿ ನಾನು ಕೇಳ್ತಾ ಹೋಗ್ತೇನೆ. ಬಟ್ ತುಂಬಾ ಪವಾಡಗಳನ್ನ ಕೇಳ್ತಾ ಹೋಗ್ತೇನೆ. ಬಟ್ ಎಷ್ಟೋ ಜನ ಅನುಭವ ಆಗಿರುತ್ತೆ, ಅವರೆಲ್ಲ ಬಂದು ನಿಮ್ಮ ಚಾನೆಲ್ ಅಲ್ಲಿ ಹೇಳುವಾಗ ಎಷ್ಟು ಖುಷಿ ಅನ್ಸುತ್ತೆ ಇದನ್ನೆಲ್ಲ ಕೇಳಲಿಕ್ಕೆ. ಹೌದಲ್ಲ, ಅವ್ರ ಜೀವನದಲ್ಲೂ ಹಿಂಗೆಲ್ಲ ಆಯ್ತಲ್ಲ ಅಂತ ಕೇಳಿ. ನೋಡಿ ನಮ್ ರಾಯರು ತುಂಬಾ ಏನ್ ಹೇಳ್ತಾರೆ ಅದನ್ನ, ತುಂಬಾ ಮುಗ್ದ್ರು ನಮ್ ರಾಯರು, ನಿಜವಾಗ್ಲು ತುಂಬಾ ಮುಗ್ದ್ರು. ಯಾರನ್ನ ಹೆಂಗ್ ಸೆಳಿಬೇಕು ಅನ್ನೋ ಎಲ್ಲಾ ತರದ ಇದು ಇರುತ್ತೆ ಅವರಿಗೆ. ಆದ್ರೆ ನೀವ್ ಅದೇ ನೋಡಿ, ಯಾರಿಗೆ ದೇವ್ರ ನಂಬಲ್ಲ ಅದನ್ನ ಅವ್ರನ್ನ ಸರಿಯಾಗಿ ಅವ್ರನ್ನ ಇವ್ರು ದೇವ್ರ ನಂಬಲ್ಲ ಅಲ್ಲ, ಆಯ್ತು ಇವ್ರನ್ನು ಹೆಂಗ್ ನಂಬಿಸ್ಬೇಕು ಅನ್ನೋದು ಕೂಡ ನಮ್ಮ ರಾಯರಿಗೆ ಗೊತ್ತಾಗ್ಬಿಡುತ್ತೆ ನೋಡಿ. ರಾಯರಿಗೆ ಒಂದು ವಿಶೇಷವಾದ ಗುಣ ಏನಪ್ಪಾ ಅಂದ್ರೆ, ಹೆಚ್ಚಾಗಿ ಸಲಿಗೆಯಿಂದನೂ ಇರಲ್ಲ, ಜಾಸ್ತಿ ಸ್ಟ್ರಿಕ್ಟ್ ಇರಲ್ಲ ಅವರು. ಹಾ, ಮನೆಯಲ್ಲಿ ಕೆಲವು ಗುರುಗಳಂದ್ರೆ ಭಯ ಬೀಳ್ತಾರೆ, ಗುರುಗಳ ಹತ್ರ ಹೋಗೋದ್ ಹೆಂಗೆ ಅಂತ. ಮತ್ತೆ ಜಾಸ್ತಿ ಸಲಿಗೆನೇ ಇರಲ್ಲ ಅವ್ರಿಗೆ, ಜಾಸ್ತಿ ಸಲಿಗೆನೂ ಮಾಡ್ಕೊಳಲ್ಲ. ನಿಮ್ಗೆ ಬೇಕು ಅದನ್ನ ಕೊಟ್ಟು ನಿಮ್ಗೆ ಏನ್ ಪ್ರೀತಿ ಕೊಡ್ಬೇಕು ಅದನ್ನ ಕಟ್ ಕಳಿಸ್ತಾರೆ ಹೊರತು ಯಾರಿಂದನೂ ಜಾಸ್ತಿ ಹೊಗಳ್ಸ್ಕೊಳೋದು ಇಲ್ಲ, ಮತ್ತೆ ಜಾಸ್ತಿ ಯಾರನ್ನು ಬಯಸ್ಕೊಳೋದು ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ನಾವು ನಮ್ಮೆಲ್ಲ ಏನೇನ್ ಬೇಕು ಬೇಡಗಳು ಅವ್ರಿಗೆಲ್ಲ ಗೊತ್ತಿದೆ. ನಾವು ಕಾಯ್ಬೇಕು ಒಂದ್ ಸ್ವಲ್ಪ, ಎಷ್ಟೋ ಜನ ಸ್ವಲ್ಪ ಬೇಗ ಆಗುತ್ತೆ, ಕೆಲವರು ಕಾಯ್ಬೇಕಾಗುತ್ತೆ. ಅವೆಲ್ಲ ಅದು ಹಂಗಲ್ಲ, ಅದು ಆ ರೀತಿ ಅಲ್ಲ, ಕಾಯ್ಬೇಕು ಜಲ್ದಿ ಆಗುತ್ತೆ ಅವ್ರವ್ರ ಪ್ರಾರಬ್ಧ ಸರ್ ಅದೆಲ್ಲ. ಈಗ ನಾವು ಮಾಡಿರೋ ಕರ್ಮಗಳ ಏನಿರುತ್ತೆ ಅಲ್ಲ, ಅದನ್ನ ನಾವು ಅನುಭವಿಸಿ ಅದನ್ನೆಲ್ಲ ಕರ್ಮಗಳನ್ನ ತೆಗೆದಾಗ ರಾಯರು ನಮಗೆ ಆಶೀರ್ವಾದ ಮಾಡ್ತಾರೆ. ಸುಮ್ನೆ ಅವ್ರು ಆಶೀರ್ವಾದ ಮಾಡಲ್ಲ. ಅದು ಒಂಥರ ಅದು ವಿಚಿತ್ರ ಕೂಡ ಅದು. ಹೌದು, ಅದು ಒಂಥರ ಅನುಭವ ಅವ್ರಿಗೆಲ್ಲ ಆಗಿರೋದು. ಅದಕ್ಕೂ ಸ್ವಲ್ಪ ಸಮಯ ತಗೊಳುತ್ತೆ, ಎಲ್ಲಾನು ಆಗ್ಬೇಕು ಅನ್ನೋದಾದ್ರೆ ಅದು ಹಂಗಲ್ಲ ಅದು. ಹೌದು. ಸೊ ಇದೇ ದಾರಿಲಿ ಇವೊಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಂಡು ಇದೊಂದು ರಾಯರ ಮಠ ದರ್ಶನ ಮಾಡಿಸ್ತಾರೆ ರಾಯರು. ಅಂದ್ರೆ ಇದೇ ಸಾಮಾನ್ಯ ವ್ಯಕ್ತಿಯಿಂದ ಒಂದು ಮಧು ಅಂತ ಏನ್ ಹೇಳ್ತೀವಿ ನಾವು, ಆ ಒಂದು ರಾಯರ ಭಕ್ತಾತನದಿಂದ ಒಂದು ರಾಯರ ಒಂದು ಮಹಿಮೆಯನ್ನ ಸಾರ್ಕೊಂಡು, ರಾಯರ ದರ್ಶನ ಮಾಡ್ಕೊಂಡು, ರಾಯರ ನಾಮಜಪ ಮಾಡ್ಕೊಂಡು, ರಾಯರ ಭಕ್ತರೊಂದಿಗೆ ಮಿಂಗಲ್ ಆಗಿ ಇನ್ನೊಂದು ತಲೆಗೆ ಬಂತು, ಅದು ರಾಯರೇ ಬರ್ಸಿದಾರೋ ಇಲ್ಲ ನಾನೇ ಇದ್ ಮಾಡ್ಕೊಂಡಿದ್ದ ಗೊತ್ತಿಲ್ಲ, ಅದು ರಾಯರಿಗೆ ಗೊತ್ತಿರ್ಬೇಕು. ಆದ್ರೂ ಏನಪ್ಪಾ ಅಂದ್ರೆ ಆ ರಾಯರ ಪ್ರೇರಣೆಯಿಂದ ನಾವ್ ಏನು ಮಾಡಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ. ಆದ್ರಿಂದ ಏನು ಮಾಡಕ್ಕಾಗಲ್ಲ. ಒಂದು ಅದ್ಭುತವಾದಂತಹ ಒಂದು ಜಪಾಲಯನ್ನು ತಲೆನ್ ಮೂಡ್ಬಿಡ್ತು. ಅದು ಶ್ರೀ ರಾಘವೇಂದ್ರ ಜಪಾಲಯ ಅಂತೇಳಿ ಒಂದು ಸಂಸ್ಥೆ ಕೂಡ ರಿಜಿಸ್ಟರ್ ಆಗಾಯ್ತು. ನಮ್ಮ ಉದ್ದೇಶ ಇಷ್ಟೇ, ಭಕ್ತಿಯೇ ನಮ್ಮ ಉಸಿರು, ಜಪವೇ ನಮ್ಮ ಜೀವ, ಸೇವೆಯೇ ನಮ್ಮ ಸಾಧನೆ ಅನ್ನೋ ಟ್ಯಾಗ್ಲೈನ್ ಮೂಲಕ ನಾವು ಹೊರಬಂದಿದ್ದೇವೆ. ಈ 3 ತತ್ವ ಪವಿತ್ರವಾದಂತಹ ತತ್ವದ ಮೇಲೆ ನಮ್ಮ ಈ ರಾಘವೇಂದ್ರ ಟ್ರಸ್ಟ್ ನಿಂತಿದೆ. ರಾಯರ ನಾಮಸ್ಮರಣೆ ಮನಃಶಾಂತಿ ಕೊಡುತ್ತೆ, ಮತ್ತೆ ಜಪ ಜ್ಞಾನ ಮೂಲಕ ಆತ್ಮಬಲ ಹೆಚ್ಚುತ್ತೆ, ಮತ್ತೆ ಸೇವೆ ಮೂಲಕ ಸಮಾಜಕ್ಕೆ ಬೆಳಕು ಕೊಡಬೇಕು ಅನ್ನೋ ಒಂದು ದಿವ್ಯ ದೃಷ್ಟಿಯಿಂದ, ಒಂದು ದಿವ್ಯ ಸಂಕಲ್ಪದಿಂದ ಶ್ರೀ ರಾಘವೇಂದ್ರ ಜಪಾಲಯ ಒಂದು ಮೂಡಿ ಬರ್ತಾ ಇದೆ. ಎಲ್ಲಕ್ಕೂ ಕೂಡ ಈ ನಾನೊಬ್ಬನಿಂದನೇ ಸಾಧ್ಯ ಇಲ್ಲ, ಇದು ಒಬ್ಬನಿಂದ ಆಗೋದು ಅಲ್ಲ. ದರ್ಶನ ನಾನು ಒಬ್ಬನಿಂದ ಆಗ್ತಿತ್ತು, ತೋರಿಸ್ತಿದ್ದೆ. ಆದ್ರೆ ಈ ಒಂದು ಶ್ರೀ ರಾಘವೇಂದ್ರ ಜಪಾಲಯ ಅನ್ನೋದು ಒಬ್ಬನಿಂದ ಮಾಡಕ್ ಸಾಧ್ಯನೇ ಇಲ್ಲ. ಅದರಿಂದ ಇಲ್ಲಿ ಜಪ ಅಂದ್ರೆ ಕೇವಲ ಮಂತ್ರ ಆಗೋದಿಲ್ಲ. ಎಷ್ಟೋ ಜನ ದುಃಖದಲ್ಲಿರ್ತಾರೆ, ಭಕ್ತರು ಕಣ್ಣೀರಾಗ್ತಾ ಇರ್ತಾರೆ. ಅವರ ನಂಬಿಕೆಗೆ ಒಂದು ಮನವಿ ಕೂಡ ನನಗೆ ಬಂತು. ಕೆಲವೊಂದು ನೀವೇನಾದ್ರೂ ಒಂದ್ ಮಾಡ್ಲೇಬೇಕು ಅಂತ, ಅಂದ್ರೆ ಅವ್ರ ಕಷ್ಟಗಳು ತೀರ್ತಾ ಇದೆ. ಕೆಲವರೆಲ್ಲ ಮಾತಾಡ್ತಾರೆ, ನಾನು ರೆಕಾರ್ಡ್ ಮಾಡೋದಿಲ್ಲ, ಯಾಕಂದ್ರೆ ಅವ್ರ ಪರ್ಮಿಷನ್ ತಗೊಂಡು ರೆಕಾರ್ಡ್ ಮಾಡಕ್ಕಾಗುತ್ತೆ. ನನಗೆ ದಿನ ಕಾಲ್ ಬರೋದಲ್ಲಿ 150 ಕಾಲಲ್ಲಿ ಒಂದು 2 ಮಾತ್ರ ರೆಕಾರ್ಡ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ತಾರೆ. ಮಿಕ್ಕಿದೆಲ್ಲ ಪಾಪ ಅವ್ರ ವೈಯಕ್ತಿಕವಾಗಿರುತ್ತೆ, ಅದರಿಂದ ನಾನು ರೆಕಾರ್ಡ್ ಮಾಡಕ್ ಹೋಗಿಲ್ಲ. ಅದರಿಂದ ಅವ್ರೊಂದು ವಿಷಯ ಹೇಳ್ತಾರೆ, ಅಣ್ಣ ನೀವೇನ ಇಷ್ಟೊಂದು ಮಾಡ್ತಾ ಇದ್ದೀರಾ, ರಾಯರ ದರ್ಶನ ತೋರಿಸ್ತಾ ಇದ್ದೀರಾ, ನಮ್ಮೆಲ್ಲರಿಗೂ ನಮ್ಮಂತ ಇಷ್ಟು ಭಕ್ತರಿಗೆ ಏನಾದ್ರೂ ಒಂದು ಈಗ ನೀವು ಮಾಡ್ತಾ ಇರೋದು ಎಂತ ಕೆಲಸ ಅಂದ್ರೆ, ನೀವೇ ಹೇಳಿದ್ರಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಿರಾ, ನನಗೂ ತಂದೆಗೂ ಒಂದು ಸಂಪರ್ಕ ಮಾಡಿಸಿದ ಸಂಪರ್ಕ ಸೇತುವೆ ನೀವು ಅಂತೇಳಿ. ಅದೇ ಕೆಲ್ಸನೇ ಈ ಒಂದು ಜಪಾಲಯ ಅನ್ನೋ ಒಂದು ಸೇತುವೆ ಮೂಲಕ ರಾಯರಿಗೂ ರಾಯರ ಭಕ್ತರಿಗೂ ಸೇರಿಸುವಂತ ಕಾರ್ಯ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತೇಳಿ ಒಂದು ವಿಶೇಷವಾದಂತ ವೆಬ್ಸೈಟ್ ಕೂಡ ಓಪನ್ ಆಗಿದೆ, www.japalaya.org ಅಂತೇಳಿ. ತಮಗೂ ಕೂಡ ಈ ಬಗ್ಗೆ ತಿಳಿದೆ ಅನ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಹೇಳೋದಾದ್ರೆ
ಖಂಡಿತ. ನ ಎಲ್ಲ ಇಲ್ಲಿ ಈ ವಿಡಿಯೋ ಎಲ್ಲಾರ ಮನೆಯಲ್ಲಿ ಹೋಗಿರುತ್ತೆ ಇವಾಗ. ಸೊ ಹೋದಾಗ ನಾನ್ ಕೇಳೋ ಎಲ್ಲ ನನ್ನ ತಂದೆ ತಾಯಿಗೆ ರಾಯರ ಭಕ್ತ ಚಾನಲ್ ಅಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಅನುಭವವನ್ನ ಇಲ್ಲಿ ಹೇಳ್ಕೊಳ್ಳಿ. ಯಾಕಂದ್ರೆ ನಿಮ್ಮಿಂದ 4 ಜನಕ್ಕೆ ಒಳ್ಳೇದಾಗೋದಾದ್ರೆ ಅದೇನು ಪ್ರಾಬ್ಲಮ್ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ಇಲ್ಲಿ ಕೇಳುವಂತ ಎಲ್ಲ ನನ್ನ ತಂದೆ ತಾಯಿಗಳಿಗೆ ನಾನು ಕೇಳೋದು ಒಂದೇ, ನೀವೇನೋ ಒಂದು ಪೂಜೆ ಮಾಡಿರ್ತೀರಾ ಅಥವಾ ನೀವೇನೋ ಅನ್ಕೊಂಡಿರ್ತೀರಾ, ಅಲ್ಲಿಂದ ಅದು ಸಾಲ್ವ್ ಆಗೋದಿದ್ರೆ ಅದೇ ರೀತಿ ಇನ್ನೊಬ್ರು ಮಾಡ್ತೇನೆ ಅಂತ ಅನ್ನೋದಾದ್ರೆ ಹೇಳ್ಕೊಳ್ಳಿಕ್ಕೆ, ಶೇರ್ ಮಾಡ್ಕೊಳ್ಳಿದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನನಗನ್ಸುತ್ತೆ. ಆಮೇಲೆ ಇನ್ನೊಂದು ಜಪಮಾಲೆದ ಬಗ್ಗೆ ಹೇಳಿದ್ರೆ, ಇದು ಒಂದು ದೊಡ್ಡ ಒಳ್ಳೆ ಕಾರ್ಯ. ನನ್ನ ಪ್ರಕಾರ ಇದು ಎಲ್ರಿಗೂ ಸಿಗುವಂತ ಪುಣ್ಯವಲ್ಲ, ಇದು ರಾಯರ ಅನುಗ್ರಹ ಮಾಡಿದ್ದಾರೆ ನಿಮ್ಗೆ ಮಧು ಸರ್. ಆಮೇಲೆ ನಿಮಗಷ್ಟೇ ಅಲ್ಲ, ನಿಮ್ಮನ್ನ ಲೈಕ್ ಮಾಡಿ ಇದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದಂತ ಎಲ್ಲಾ ನನ್ನ ರಾಯರ ತಂದೆ ತಾಯಿಗಳಿಗೆ ನಾನು ಕೇಳ್ಕೊಳ್ಳೋದು ಒಂದೇ, ಒಂದು ಸರಿ ಈ ದೇವಸ್ಥಾನಕ್ಕೆ ನನಗ ಅನುಗ್ರಹ ಇದ್ರೆ ಖಂಡಿತ ನಾನು ಬಂದೇ ಬರ್ತೀನಿ. ನಾನು ನೆಕ್ಸ್ಟ್ ಟೈಮ್ ಇಂಡಿಯಾಗೆ ಬಂದಾಗ ನಾನು ಜಪಮಾಲೆಗೆ ಖಂಡಿತ ಬರ್ತೀನಿ. ಸೊ ಎಲ್ಲ ನನ್ನ ತಂದೆ ತಾಯಿ ಕೇಳೋದು ಒಂದೇ, ದೇವಸ್ಥಾನ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದು ದೇವಸ್ಥಾನ ಆಗಲ್ಲ, ಅದಲ್ಲಿ ರಾಯರ ಅನುಗ್ರಹ ಆಗ್ಬೇಕು. ಫಸ್ಟ್ ಆಫ್ ಆಲ್ ದೇವ್ರನ್ನ ನಾವು ಕೂಡ್ಸೋದಲ್ಲ, ದೇವ್ರು ನಮ್ಮನ್ನ ಅಲ್ಲೇ ಪೂಜೆ ಮಾಡಕ್ಕೆ ಅಥವಾ ನಮ್ಮನ್ನ ಅವರ ದೇವಸ್ಥಾನ ಒಳಗೆ ಕರೆಯೋಕೆ ಆ ಅರ್ಹತೆ ನಮಗೆ, ಆ ಯೋಗ್ಯತೆ ನಮಗಿದ್ರೆ ಮಾತ್ರ ನಮ್ಮನ್ನ ದೇವ್ರು ಒಳಗಡೆ ಕರ್ಕೋತಾನೆ. ಸೊ ಆ ಅನುಗ್ರಹ ನಿಮ್ಗೆ ಸಿಕ್ಕಿದೆ, ಅದ್ರಲಿಂದ ಒಳ್ಳೇದಾಗ್ಲಿ ಅಂತ ನಾನ್ ಕೇಳ್ಕೊತೇನೆ. ಆಮೇಲೆ ಇದನ್ನ ನೋಡ್ತಾ ಇರುವಂತ ಅಲ್ಲಿ ಹೋದವ್ರಂತ ಎಷ್ಟೋ ಜನ ತಂದೆ ತಾಯಿಗಳಿಗೆ ಕಷ್ಟನ ಪರಿಹಾರ ಆಗ್ತಾ ಇದೆ ಅಂತ ಕೇಳಿದ್ದೀನಿ. ಸೊ ಇನ್ನೂ ಆಗ್ಲಿ, ಅದು ಜಪಮಾಲೆ ಅಲ್ಲ, ಅದು ಮಂತ್ರಾಲಯದ ಜಪಮಾಲೆ ಆಗ್ಲಿ ಅಂತ ನಾನು ಹಾರೈಸ್ತೇನೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಾಟ್. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ, ಈ ಶ್ರೀ ರಾಘವೇಂದ್ರ ಜಪಾಲಯ ಟ್ರಸ್ಟ್ ಇದು ಗೌರ್ಮೆಂಟ್ ರಿಜಿಸ್ಟರ್ ಆಗಿದೆ, ನಾನ್ ಪ್ರಾಫಿಟಬಲ್ ಇದೆ. ಸೊ ಡೈರೆಕ್ಟ್ ಆಗಿ ಅವ್ರು ಏನ್ ದೇಣಿಗೆ ನೀಡ್ತಾರೆ ಅವ್ರಿಗೆ ಇದು ಕೂಡ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಏನಿರುತ್ತೆ, ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ಏನ್ ಬರಲ್ಲ, ಅವ್ರಿಗೆ ಕಟ್ಟೇನಾಗಲ್ಲ. ಸೊ ಅಂತವ್ರು ಕೂಡ ಇಲ್ಲಿ ದೇಣಿಗೆ ಕೊಟ್ಟು, ಇಲ್ಲಿ ಮುಖ್ಯವಾದಂತ ವಿಷಯ ಅಂದ್ರೆ ರಾಯರ ಮೂರ್ತಿ ನಾವು ಸ್ಥಾಪನೆ ಮಾಡ್ತೀವಿ. ರಾಯರ ಸ್ಥಾಪನೆ ಮಾಡಿ ಆ ಎದುರುಗಡೆ ರಾಯರ ಮೂರ್ತಿ ಮುಂದೆನೆ 108 ಪೀಠ ಇರುತ್ತೆ. ಆ 108 ಪೀಠದ ಮುಂದೆ ಯಾರ್ಯಾರು ಭಕ್ತರು ಬರ್ತಾರೆ ಅಟ್ ಎ ಟೈಮ್ ಜಪ ಮಾಡುವಂತಹ ಕ್ರಮ ಹೇಳ್ಕೊಡ್ತೇವೆ, ಅದೇ ಜಪ ಮಾಡ್ಬೇಕು. ಸೊ ಇದಕ್ಕೆಲ್ಲ ನಾವ್ ಏನ್ ಕೇಳ್ಕೊಂತ ಇದೀವಿ, ವಿನಂತಿ ಮಾಡ್ತಾ ಇದೀನಿ ಅಂದ್ರೆ ಎಲ್ಲಾರ್ಗು, ಎಲ್ಲಾ ರಾಯರ ಭಕ್ತರಿಗೆ ಹಾಗೂ ಹಿಂದೂ ಭಕ್ತರಿಗೆ, ನಮ್ಮ ಚಾನಲ್ ನೋಡುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಏನಪ್ಪಾ ಅಂದ್ರೆ, ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ರಾಯರ ಮಂದಿರ ಕಟ್ಟಲೇಬೇಕು. ಈ ಜಪಕ್ಕೆ ನಾವು ಬಾಡಿಗೆ ತಗೊಂಡು 2-3 ಕಡೆ ಮಾಡಿದೀವಿ, ಆದ್ರೆ ಬಾಡಿಗೆ ತಗೊಂಡು ಎಷ್ಟು ಅಂತ ಮಾಡೋದು ಆಗಲ್ಲ. ಸೊ ಅದಕ್ಕೋಸ್ಕರ ಒಂದು ಪರ್ಮನೆಂಟ್ ಆಗಿ ನಮ್ಗೊಂದು ಸ್ಥಳ ಇದ್ರೆ ಅಲ್ಲಿ ಒಂದು 108 ಕೋಟಿ ಜಪಯಜ್ಞ ಅಂತೇಳಿ ಶುರು ಮಾಡಿ ಅಲ್ಲಿ ರಾಯರ ಸನ್ನಿಧಿ ಮಾಡಬೇಕು ಅನ್ನೋದು ತುಂಬಾ ಆಸೆ. ಅದು ಹಾಗೆ ಆಗತ್ತೆ, ಬಟ್ ಏನ್ ಸ್ವಲ್ಪ ಡಿಲೇ ಆಗ್ತದೆ. ಇದೆಲ್ಲ ಮುಟ್ಬೇಕಲ್ಲ, ಯಾರಿಗೂ ಜನಕ್ಕೆ ಅಷ್ಟು ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಮುಟ್ಸ್ಲಿಕ್ಕೆ ಈ ವಿಡಿಯೋ ಮೂಲಕ ನಾನು ಹೇಳ್ತಿದ್ದೇನೆ. ನನ್ನ ನಂಬರ್ ಇದೆ ಸ್ಕ್ರೀನಲ್ಲಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತಷ್ಟು ಮಾಹಿತಿ ಈ US ಇಂದ ನಮ್ಮ ಚಾನೆಲ್ನ ಒಂದು 6% ನೋಡ್ತಾ ಇದ್ದಾರೆ. US, UK ಮತ್ತೆ ಕತ್ತರು, ಅರಬ್ ದೇಶಗಳು ಕೂಡ ನೋಡ್ತಾ ಇದ್ದಾರೆ. ಸೌತ್ ಆಫ್ರಿಕಾ ಯಾವುದೋ ಒಂದು ಮೂಲೆಯಿಂದ ನೋಡ್ತಾ ಇದ್ದಾರೆ, ಗೊತ್ತಾಯ್ತು. ಸೊ ಅದರಿಂದ ಅವರು ಕೂಡ ಈ ಬಂದು ನಮ್ಮ ಒಂದು ವೆಬ್ಸೈಟ್ ಇದೆ www.japalaya.org ಅಂತೇಳಿ ಇದೆ. ಅದಕ್ಕೆ ಹೋದ್ರೆ ಡೈರೆಕ್ಟ್ ಆಗಿ ನಾವು ವಿಷಯ ತಿಳ್ಕೊಬಹುದು. ಜಪಾಲಯ ಏನು ಮಾಡ್ತಾ ಇದೆ, ಇವ್ರ ಉದ್ದೇಶ ಏನು, ನಾವು ಕೊಟ್ಟಂತಹ ಹಣ ಎಲ್ಲಿ ಹೋಗ್ತಾ ಇದೆ, ಅವೆಲ್ಲ ಕೂಡ ಅವರು ಟ್ರಾನ್ಸ್ಪರೆಂಟ್ ಆಗಿ ನೋಡ್ಬೋದು. ಇಲ್ಲಿ ಡೊನೇಷನ್ ಕೂಡ ಮಾಡ್ಬೋದು ಅಂತೇಳಿ ಈ ವಿಡಿಯೋ ಮೂಲಕ ತಿಳಿಸ್ತೇನೆ. ಆದಷ್ಟು ಶೇರ್ ಮಾಡಿ ಜಪಾಲಯವನ್ನ ನಾವು ನಿರ್ಮಾಣ ಮಾಡೋಣ. ಓಕೆ, ಎಲ್ಲ ನನ್ನ ತಂದೆ ತಾಯಿಗಳಿಗೆ ನಾನು ಜ್ಯೋತಿಕಾ ಮಾಡುವಂತ ನಮಸ್ಕಾರ. ದಯವಿಟ್ಟು ಎಲ್ಲರೂ ಜಪಮಾಲೆಗೆ ಸಪೋರ್ಟ್ ಮಾಡಿ, ರಾಯರ ಭಕ್ತ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಆಮೇಲೆ ನೋಡ್ತಾ ಇರುವಂತ ಎಲ್ಲ ನನ್ನ ತಂದೆ ತಾಯಿ ಕೇಳ್ಕೊಳ್ಳೋದು ಒಂದೇ, ಜಪಮಾಲೆ ಅಂದ್ರೆ ಅದು ರಾಯರ ಮಂತ್ರಾಲಯ, 2ನೇ ಮಂತ್ರಾಲಯ ಅಂತ ನಾನು ಕೇಳ್ಕೊಂಡಿದ್ದೀನಿ. ಸೊ ನೀವು ಅದೇ ರೀತಿ ಹಾರಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೀವು ಹೇಳಿದ್ರಿ ತುಂಬಾ ಪ್ಲೇಸಸ್ ಇಂದ ನೋಡ್ತಾ ಇದ್ದಾರೆ ಅಂತ, ಅವ್ರೆಲ್ಲಾ ನೋಡ್ತಾ ಇರುವಂತ ಎಲ್ಲ ನನ್ನ ತಂದೆ ತಾಯಿಗಳಿಗೆ ಕೇಳ್ಕೊಳ್ಳೋದು ಅಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಯಾರೋ ಮಾಡ್ಬೇಕು ಅಂತ ಅನ್ಕೊಂಡಾಗ, ಅದು ಒಳ್ಳೆ ಉದ್ದೇಶ ಆದಾಗ ಖಂಡಿತ ರಾಯರು ಅದಕ್ಕೆ ಅನುಗ್ರಹ ಮಾಡ್ಕೊಡ್ತಾರೆ ಸರ್. ದಯವಿಟ್ಟು ಅದಕ್ಕೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಸ್ವಲ್ಪ ಡಿಲೇ ಆಗ್ಬೋದು, ಆದ್ರೆ ಅದು ಇದ್ರ ಮಟ್ಟಿಗೆ ಹೋಗುವಂತ ಆಗುತ್ತೆ ಅಂತ ನನ್ನ ಅನಿಸಿಕೆ. ಆಮೇಲೆ ನನ್ನ ರಾಯರ ಹೇಳುವಂತ ಒಂದು ಧ್ವನಿಯಿಂದ ನಾನು ಕೇಳ್ತಾ ಇದ್ದೇನೆ. ಸೊ ಹಾಗಾಗಿ ಎಲ್ಲಾ ರೀತಿಯಿಂದ ನಿಮ್ಗೆ ಅನುಗ್ರಹ ಆಗುತ್ತೆ.
ಇನ್ನೊಂದು ಹೇಳಿದ್ರಿ ನೀವು, ದಯವಿಟ್ಟು ನನಗೆ ನಿಮ್ಮ ವಿಡಿಯೋಸ್ನ ನೀವು ಈಗ ಮಾಡ್ತಾ ಇರೋ ಜಪಮಾಲೆಯನ್ನ ಅದನ್ನ ದಯವಿಟ್ಟು ಒಂದು ಸರಿ ಯೂಟ್ಯೂಬ್ ಅಲ್ಲಿ ಹಾಕಿ, ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ಎಲ್ಲಾ ತಂದೆ ತಾಯಿಗಳಿಗೂ ಅದರ ಆಶೀರ್ವಾದ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ. ಖಂಡಿತ ಅದ್ರದ್ದು ಒಂದು ಸಪರೇಟ್ ವಿಡಿಯೋ ಮಾಡ್ತೀವಿ, ವಿಡಿಯೋ ಮಾಡಿ ಹೇಳ್ತೇವೆ, ಸ್ವಲ್ಪ ಗೊತ್ತಾಗುತ್ತೆ. ಆಗ್ಲೇ ಇದೊಂದು ಒಂದು ವಿಷಯ ಅಂದ್ರೆ, ಜಸ್ಟ್ ಒಬ್ರು ಜಪಮಾಲೆ ನಮ್ಗೆ ಗೊತ್ತಾಗಿದ ತಕ್ಷಣ ಒಬ್ರು ನಿಮ್ಮ US ಇಂದಾನೇ ಒಬ್ರು, ಅವ್ರ ಹೆಸರು ಹೇಳ್ಬೇಡ್ದು ಅಂತ ಹೇಳಿದ್ದಾರೆ. ಅವ್ರ ತಕ್ಷಣ ನಿಮ್ ಆ ಮೂರ್ತಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಅಂತೇಳಿ ತಕ್ಷಣ ಅವ್ರು ಟ್ರಾನ್ಸ್ಫರ್ ಮಾಡ್ಬಿಟ್ರು. ಆಕ್ಚುಲಿ ನಮ್ದೊಂದು 6 ಅಡಿದು ಸ್ವಾಮಿದು, ರಾಘವೇಂದ್ರ ಸ್ವಾಮಿದು ಮೂರ್ತಿ ಮಾಡೋಣ ಅಂತಿದ್ವಿ. ಅದು ಅವ್ರು ಅವಾಗ್ಲೇ ದೇಣಿಗೆ ಕೊಟ್ಬಿಟ್ಟಿದ್ದಾರೆ. ಇನ್ನೇನಿದ್ರು ನಮ್ ಮೂರ್ತಿದ್ ಬಂದ್ಬಿಟ್ಟಿದೆ. ಈಗ ಏನಿದ್ರು ಜಾಗಕ್ಕೋಸ್ಕರ ನಾವು ನೋಡ್ತಾ ಇದ್ದೇವೆ. ಆ ಜಾಗಕ್ಕೆ ಪ್ರತಿಯೊಬ್ರು ಕೂಡ, ಕೆಲವರು ಇಷ್ಟೇ ಕೊಡ್ಬೇಕು ಅಂತಿಲ್ಲ, 1 ಸ್ಕ್ವೇರ್ ಫೀಟ್ಗೆ ಇಷ್ಟು ಅಂತಿದೆ, 1 ಸ್ಕ್ವೇರ್ ಫೀಟ್ ಕೊಟ್ರು ಸಾಕು. ನೀವ್ ಎಷ್ಟೇ ಕೊಟ್ರು ಸರಿ, ₹1 ನಿಮ್ಮ ಹತ್ರ ₹1 ಇದೆಯಾ, ಪರವಾಗಿಲ್ಲ ಹಾಕಿ, ಏನು ಬೇಜಾರಿಲ್ಲ, ಅದು ರಾಯರ್ ತಲುಪುತ್ತೆ. ಅದಕ್ಕೋಸ್ಕರ ಎಲ್ರು ಕುಡಿದ್ರೇನೆ, ಹನಿ ಹನಿ ಕುಡಿದ್ರೇನೆ ಹಳ್ಳ ಅನ್ನೋದು, ಮತ್ತೆ ಈ ಹನಿ ಹನಿ ಗೂಡಿದ್ರೇನೆ ನಮ್ಮ ಒಂದು ಮಂದಿರ ಕಟ್ಲಿಕ್ಕೆ ಆಗೋದು. ಅದಕ್ಕೋಸ್ಕರ ಯಾರಿಗೂ ಕೂಡ ಬೇಜಾರ್ ಮಾಡ್ಕೋಬೇಡಿ. ಅಕಸ್ಮಾತ್ ನಿಮ್ಮಲ್ಲಿ ಏನೂ ಇಲ್ವಾ, ನನ್ ಜಸ್ಟ್ ಒಂದು ಫೋನ್ ಮಾಡಿ. ರಾಯರ್ ನಮ್ದು ಎಷ್ಟೋ ಕೆಲಸಗಳಿದಾವೆ. ಈ ಜಪಾಲಯ ಬಗ್ಗೆ ನಾನು ಕೂಡ ನಿಮಗೂ ಕೂಡ ಒಂದು ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಮತ್ತೆ ಈ ದೇಣಿಗೆ ಕೂಡ ಬೇಗ ಹರಿದು ಬರ್ಲಿ, ರಾಯರ್ ಕೊಡ್ತಾರೆ ಅನ್ನೋದು ನಿಮ್ ಮೂಲಕ ಅನ್ಸಿದೆ. ಮತ್ತೆ ನನಗೆ ಸೂಚನೆಗಳು ಸಿಗ್ತಾ ಇದೆ. ಬಟ್ ಏನ್ ಸ್ವಲ್ಪ ಡಿಲೇ ಅಂದ್ರೆ, ನಾವು ಏನೋ ಒಂದು ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಾಗಬೇಕಲ್ಲ, ಅದ್ರಲ್ಲಿ ಒಳ್ಳೇದು ಕೆಟ್ಟದೆಲ್ಲ ನೋಡ್ಕೊಂಡ್ ಬರ್ತಾ ಇರ್ಬೇಕಲ್ಲ, ಅದ್ರ ಬಗ್ಗೆ ಜ್ಞಾನ ಬೇಕು. ಅದಕ್ಕೋಸ್ಕರ ಟೈಮ್ ತಗೊಂಡಿದ್ದಾರೆ. ಖಂಡಿತ ಹಾಗೆ ಆಗುತ್ತೆ. ತಾವೆಲ್ಲರೂ ಕೂಡ ಬಂದು ಅಲ್ಲಿ ನೀವು ಕೂಡ ನಮ್ ಜೊತೆ ಜಾಯಿನ್ ಆಗ್ತೀರಾ ಅನ್ನೋ ವಿಶ್ವಾಸ ನನ್ಗಿದೆ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ತುಂಬಾ ಧನ್ಯವಾದಗಳು. ನಮ್ಗೆ ಇಷ್ಟೊತ್ತು ಮಾತಾಡಿದಂತಹ ಜ್ಯೋತಿಕಾ ಅವ್ರಿಗೆ ತುಂಬಾ ಧನ್ಯವಾದಗಳು. ಮತ್ತೆ ಸಿಗೋಣ ಅಂತ ಹೇಳ್ತಾ, ಒಳ್ಳೊಳ್ಳೆ ಕಾರ್ಯಕ್ರಮ ಮತ್ತೆ ಬರ್ಲಿ, ರಾಯರು ಮತ್ತಷ್ಟು ಶಕ್ತಿ ಕೊಡ್ಲಿ ಅನ್ನೋ ಮೂಲಕ ನಾನು ಈ ವಿಡಿಯೋ ಕೇಳ್ತೇನೆ. ಥ್ಯಾಂಕ್ ಯು ಸರ್. ನಂಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ನನ್ನ ಪ್ರೀವಿಯಸ್ 2 ವಿಡಿಯೋಗಳಿಗೆ ತುಂಬಾ ಜನ ಲೈಕ್ ಮಾಡಿದ್ದೀರಾ. ಅವರೆಲ್ಲ ನನ್ನ ತಂದೆ ತಾಯಿಗಳಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ, ಇದು ಒಂದು ವಿಡಿಯೋ ನೋಡಿ ಆಮೇಲೆ ನಿಮ್ಮ ಅನಿಸಿಕೆ ಮತ್ತೆ ಅನುಭವಗಳನ್ನ ಶೇರ್ ಮಾಡಿಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತೆ ಹಾಗೆ ಅಲ್ಲ, ನಮ್ಮ ಜಪ ಮಂತ್ರಾಲಯ ಪ್ರೇರಣೆ ಆಗಿದ್ದಾರೆ ಅಂದ್ರೆ, ಎಷ್ಟು ಫಿಸಿಕಲಿ ಮೆಂಟಲಿ ಕುಗ್ಗೋಗ್ಬಿಟ್ಟಿದಾರಲ್ಲ, ಅವರು ಕೂಡ ಒಂದ್ ಸ್ವಲ್ಪ ಹೌದು, ಇವ್ರು ಹೇಳ್ತಾ ಇದಾರ ಜೊತೆಗೆ ಅವ್ರು, ನಾವು ಕೂಡ ಯಾಕೆ ಬದುಕಬಾರ್ದು, ನಾವು ಕೂಡ ಯಾಕೆ ರಾಯರ್ ಸ್ಮರಣೆ ಮಾಡ್ಬಾರ್ದು ಅನ್ನೋ ಛಲ ತಗೊಂಡು ಅವ್ರು ಚೆನ್ನಾಗಿ ಬದುಕಿದ್ದಾರೆ. ಫೀಡ್ಬ್ಯಾಕ್ ಎಷ್ಟೊಂದು ಜನ ಕಾಲ್ ಮಾಡಿ ಹೇಳ್ತಾರೆ. ಸೊ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ನಾನು ಹೇಳ್ದಾಗೆ ಪ್ರೀವಿಯಸ್ ನಾನು 2 ವಿಡಿಯೋಗಳನ್ನ ಲೈಕ್ ಮಾಡಿ ನನ್ನ ಅದರಲ್ಲಿ ಕಮೆಂಟ್ ಬಿಟ್ಟಂತ ಎಲ್ಲ ನನ್ನ ತಂದೆ ತಾಯಿಗಳಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳ ಹೇಳ್ತೀನಿ. ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಅಷ್ಟೇ ಅಲ್ಲ ಜಪಮಾಲೆಗೆ ಒಂದು ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಓಕೆ, ಕೊನೆಯದಾಗಿ ಶ್ರೀ ರಾಘವೇಂದ್ರಾಯ ನಮಃ 108 ಕೋಟಿ ಜಪಯಜ್ಞವನ್ನ ನಾವು ಮಾಡಲೇಬೇಕಿದೆ, ಅದು ಆಗುತ್ತೆ ಕೂಡ. ಕೊನೆಯದಾಗಿ ಈ 3 ತತ್ವಗಳು ಯಾವ್ದ ಮೇಲೆ ನಿಂತಿದೆ ಅನ್ನೋದು ಹೇಳ್ಬಿಡ್ತೀನಿ. ಭಕ್ತಿಯೇ ಉಸಿರು, ಜಪವೇ ಜೀವ, ಸೇವೆಯೇ ಸಾಧನೆ. ಯಾವ್ದದು? ಶ್ರೀ ರಾಘವೇಂದ್ರ ಜಪಾಲಯ. ಎಲ್ರಿಗೂ ಒಳ್ಳೇದಾಗ್ಲಿ. ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.